ವಂದೇ ಶ್ರೀ ಗುರು ದಿನತಾರಿಣಂ ಪರಮಾನಂದ ಮಾಧವಂ ಶ್ರೀಚೈತನ್ಯೇಶ್ವರಂ. ಶ್ರೀ ಪ್ರಭುಪಾದರು ತಮ್ಮ ಗುರುಗಳ ಇಚ್ಛೆಯನ್ನು, ಶ್ರೀ ಚೈತನ್ಯ ಮಹಾಪ್ರಭುಗಳ ಇಚ್ಛೆಯನ್ನು ಪೂರೈಸಲಿಕ್ಕೋಸ್ಕರ 70 ವಯಸ್ಸಿನ ತನಕ ಸಾಧನೆ ಮಾಡುತ್ತಾ, ಪ್ರಾರ್ಥನೆಗಳು ಮಾಡುತ್ತಾ, ಗುರು ಪರಂಪರೆಯಿಂದ ವರದಾನಗಳನ್ನು ಪಡೆಯುತ್ತಾ 69ನೇ ವಯಸ್ಸಿನಲ್ಲಿ ಭಾರತದಿಂದ ಅಮೇರಿಕಕ್ಕೆ ತೆರಳಿದ್ರು. ಥರ ನಾನಾ ರೀತಿಯ ಕಷ್ಟಗಳು, ದೈಹಿಕವಾಗಿ, ಮಾನಸಿಕವಾಗಿ, ಹಾರ್ಟ್ ಅಟ್ಯಾಕ್, ಎಲ್ಲ ಅಲ್ಲಿ ಹಿಪ್ಪಿಗಳು, ಕೆಟ್ಟ ಜನರ ಒಂದು ನಿಂದನಾಸ್ಪದ ಕಾರ್ಯಗಳು, ಡ್ರಗ್ ಅಡಿಕ್ಟ್ಸ್ಗಳು, ಇಂತಹ ಒಂದು ಅತ್ಯಂತ ವಿಷಕರವಾದಂತಹ ವಾತಾವರಣ. ಸಜ್ಜನರಿಗೆ ವಿಷಕರ, ದುರ್ಜನರಿಗೆ ಅದು ಅಮೃತ. ಸೊ ಅಲ್ಲಿರೋ ಜನರಿಗೆ ಅದು ಅಮೃತವಾಗಿತ್ತು. ಡ್ರಗ್ಸ್, ಎಲ್ಲ ದುಷ್ಟಚಟಗಳು ಅಲ್ಲಿ ಪ್ರಭುಪಾದರಿಗೆ ತುಂಬ ಕಷ್ಟಕರವಾಗಿತ್ತು. ಆದರೂ ಅಂಥ ಪರಿಸ್ಥಿತಿಯಲ್ಲಿ ತಾಳ್ಮೆಯಿಂದ ತೃಣಾದಪಿ ಸುನೀಚೇನ ತರೋರಿವ ಸಹಿಷ್ಣುನ ಅಮಾನಿನ ಮಾನದೇನ ಕೀರ್ತನೀಯ ಸದಾ ಹರಿ, ಈ ಭಾವನೆಯಲ್ಲಿ ಭಗವಂತನ ನಾಮಸ್ಮರಣೆ ಮಾಡುತ್ತಾ, ಗುರುಗಳ ಸ್ಮರಣೆ ಮಾಡಿಕೊಳ್ಳುತ್ತಾ, ಜೀವ ಇರೋ ತನಕ ಪ್ರಯತ್ನವನ್ನು ಮುಂದುವರಿಸ್ತೀನಿ, ಈ ಭಾವನೆಯಿಂದ 1965ರಲ್ಲಿ ಅಂತಾರಾಷ್ಟ್ರೀಯ ಕೃಷ್ಣ ಪುಣ್ಯ ಸಂಸ್ಥೆಯನ್ನು ನ್ಯೂಯಾರ್ಕಲ್ಲಿ ಸ್ಥಾಪನೆ ಮಾಡ್ತಾರೆ. ಅನೇಕ ಜನರಿಗೆ ಕೃಷ್ಣ ಭಕ್ತಿಯಲ್ಲಿ ದೀಕ್ಷೆಯನ್ನು ಪ್ರದಾನ ಮಾಡ್ತಾರೆ. ಹೀಗೆ ಅಲ್ಲಿಂದ ಅಮೇರಿಕಾದಿಂದ ಸ್ಯಾನ್ ಫ್ರಾನ್ಸಿಸ್ಕೋ, ಮಾಂಟ್ರಿಯಲ್, ಅನಂತರ ಲಂಡನ್, ನಂತರ ಅಲ್ಲಿಂದ ಬೆಳೀತಾ ನಾನಾ ಜಾಗಗಳಲ್ಲಿ, ಸಾಂತಾಫೆ, ಲಾಸ್ ಆ್ಯಂಜಲಸ್, ದೊಡ್ಡ ಮಂದಿರ ಲಾಸ್ ಆ್ಯಂಜಲಸಲ್ಲಿ, ಸ್ವಂತವಾದ ಜಾಗ, ಬೇರೆ ಎಲ್ಲ ಕಡೆ ಅದು ಬಾಡಿಗೆಗೋಸ್ಕರ, ಲೀಸ್ಗೋಸ್ಕರ ತೊಗೊಂಡಂಥ ಜಾಗ. ಆದರೆ ಲಾಸ್ ಆ್ಯಂಜಲಸಲ್ಲಿ ಸ್ವಂತ ಜಾಗದಲ್ಲಿ ಸ್ಥಾಪನೆ, ವಿಗ್ರಹಗಳ ಸ್ಥಾಪನೆ, ಅನಂತರ ಆಡಿಯೋ ರೆಕಾರ್ಡಿಂಗ್ಸಲ್ಲಿ ಸುಮಾರು 50,000ಕ್ಕಿಂತ ಹೆಚ್ಚು ರೆಕಾರ್ಡ್ಸ್, ಕ್ಯಾಸೆಟ್ಗಳು ಅವರ ಶಿಷ್ಯಂದರು ಪ್ರಚಾರ ಮಾಡಿ ಲಕ್ಷಾಂತರ ಡಾಲರ್ಗಳ ಲಾಭ, ಪುಸ್ತಕಗಳ ವಿತರಣೆ, ತಮ್ಮದೇ ಆದ ಪ್ರಿಂಟಿಂಗ್ ಪ್ರೆಸ್ ಇದೆಲ್ಲ ಸ್ಥಾಪನೆ ಮಾಡುತ್ತಾ, ಆ ಎಲ್ಲ ಶಿಷ್ಯಂದರು ಯಾರು ಅತ್ಯಂತ ನೀಚವಾದಂತಹ ಕಾರ್ಯಗಳು ತೊಡಗಿದರು ಅವರಿಗೆಲ್ಲ ಪಾಠಗಳನ್ನು ಕಳಿಸಿ, ತಾಳ್ಮೆಯಿಂದ ಒಬ್ಬ ಸಜ್ಜನರಾಗಿ ಬದಲಾಯಿಸಿ, ಕೆಲವರಿಗೆ ಸನ್ಯಾಸವನ್ನು ಕೂಡ ಪ್ರದಾನ ಮಾಡಿ, ನಾನಾ ಶಾಖೆಗಳಿಗೆ ಅಧ್ಯಕ್ಷರನ್ನಾಗಿ ನೇಮಿಸಿ, ಭಾರತಕ್ಕೂ ಕೂಡ ಅನೇಕರನ್ನು ಕಳಿಸಿ ವಿದ್ಯಾಭ್ಯಾಸಕ್ಕೋಸ್ಕರ. ಇಷ್ಟೆಲ್ಲ ಮಾಡಿದ್ರೂ ಕೂಡ ಕೆಲವು ಶಿಷ್ಯನ ಮನಸ್ಸಲ್ಲಿ ಗುರುಗಳ ಮೇಲೆ ಅಪನಂಬಿಕೆ ಅನ್ನೋದು ಮೂಡಿದೆ. ಅದು ಹರಡ್ತಾ ಇದೆ. ಅಮೇರಿಕಾದಲ್ಲಿ, ಯುರೋಪಲ್ಲಿ ಒಬ್ಬ ವ್ಯಕ್ತಿ, ಒಬ್ಬ ಶಿಷ್ಯ ವಿಷವನ್ನು ಇನ್ನೊಬ್ಬರಿಗೆ ಕಳಿಸ್ತಾನೆ, ಆ ವಿಷಯ ಇನ್ನೊಬ್ಬರಿಗೆ ಕಳಿಸ್ತಾರೆ. ಹೀಗೆ ಜನರ ಮನಸ್ಸಲ್ಲಿ, ಭಕ್ತಾದಿಗಳ ಮನಸ್ಸಲ್ಲಿ ಗುರುಗಳ ಮೇಲೆ ಸಂದೇಹ, ಗುರುಗಳ ಅವಶ್ಯಕತೆ ಇದೆಯಾ, ನಿಜವಾಗಲೂ ಇವರು ಗುರುನ, ಇವ್ರಿಗಿಂತ ಇವರ ಗುರುಗಳು ಉತ್ತಮ, ಅಥವಾ ಬೇರೆ ಯಾರೋ ಗುರುಗಳನ್ನು ಕೂಡ ಸ್ವೀಕಾರ ಮಾಡ್ಬೋದಲ್ಲ, ಹೀಗೆಲ್ಲ ಭಾವನೆಗಳು ಮೂಡ್ತಾ ಇದ್ದ ಹಾಗೆ ಪ್ರಭುಪಾದರಿಗೆ ಆತಂಕ, ಪ್ರಭುಪಾದರಿಗೆ ಭಯ. ಭಯ ಯಾತಕ್ಕೋಸ್ಕರ, ತನ್ನ ಶಿಷ್ಯಂದರು ಅಪರಾಧವನ್ನು ಮಾಡ್ತಾ ಇದ್ದಾರೆ ಅಂತ. ಭಗವಂತನ ನಿಂದನೆ ಮಾಡಿದ್ರೂ ಕೂಡ ಗುರುಗಳ ಕೃಪೆಯಿಂದ ಭಗವಂತ ಅವ್ರನ್ನ ಕ್ಷಮಿಸ್ತಾನೆ. ಅರೆ, ಗುರುಗಳ ನಿಂದನೆ ಮಾಡಿದವ್ರಿಗೆ ಯಾರು ಕ್ಷಮಿಸ್ತಾರೆ? ಇದು ದೊಡ್ಡ ಅಪರಾಧ ಇದು. ಅದರಿಂದ ಇಂಥ ಅಪರಾಧಕ್ಕೆ ನನ್ನ ಶಿಷ್ಯಂದರು ಗುರಿಯಾಗ್ತಾರಲ್ಲ ಅನ್ನುವಂತಹ ಆತಂಕ, ಭಯ. ಸೊ ಅದರಿಂದ ಅನೇಕ ಬಾರಿ ತಮ್ಮೆಲ್ಲ ಹಿರಿಯ ಭಕ್ತಾದಿಗಳನ್ನು ಕಳಿಸಿ
ಏನೆಲ್ಲ ಇಂತಹ ವಿಷಕರವಾದಂತಹ ಚಿಂತನೆಗಳಾಗ್ತಾ ಇದನ್ನು ದೂರಪಡಿಸಲಿಕ್ಕೆ ತುಂಬ ಪ್ರಯತ್ನ ಮಾಡ್ತಾರೆ. ಆದರೂ ಕೂಡ ಭಾರತದಲ್ಲಿ ಅವರ ಗುರುಭಾಯಿಗಳು, ತಮ್ಮ ಗುರುಗಳ ಬೇರೆ ಶಿಷ್ಯಂದರು ತನ್ನ ಮೇಲೆ ವಿಷಕರವಾದಂತಹ ಮಾತುಗಳನ್ನು ಹೇಳ್ತಾ ಇದ್ದಾರೆ ತನ್ನ ಶಿಷ್ಯಂದರಿಗೆ. ಕೆಲವರಂತೂ ದೋಚ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾಯಿದ್ದಾರೆ ನನ್ನ ಶಿಷ್ಯಂದ್ರನ್ನು. ಸೊ ಈ ರೀತಿಯೆಲ್ಲ ಪ್ರಯತ್ನ ನಡೀತಾ ಇರಬೇಕಾದ್ರೆ ನಾನಾ ರೀತಿಯಲ್ಲಿ ಅದನ್ನು ಪತ್ರಗಳ ಮೂಲಕ ಅದನ್ನು ನಿಲ್ಲಿಸಲಿಕ್ಕೆ, ಸರಿಯಾದ ಚಿಂತನೆ ಬರೆಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೂ ಕೂಡ ಅದು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಇದನ್ನು ಪ್ರಭುಪಾದರು ಕೊನೆಯಲ್ಲಿ ಈ ಮ್ಯಾನೇಜ್ಮೆಂಟ್ ವಿಷಯಗಳನ್ನು ನಾನು ಬಿಟ್ಟು ಅಧಿಕವಾಗಿ ಗ್ರಂಥಗಳ ಅನುವಾದ ಇದರಲ್ಲಿ ನಾನು ಮನಸ್ಸನ್ನು ಕೊಡಬೇಕು ಅಂತ ಹೇಳಿ 11 ಜನ ಹಿರಿಯ ಭಕ್ತಾದಿಗಳು ನೇಮಿಸ್ತಾರೆ. GBCನ ರಚನೆ ಮಾಡ್ತಾರೆ, ಗವರ್ನಿಂಗ್ ಬಾಡಿ ಕಮಿಷನ್. ನಂತರ ಎಲ್ಲ ಮ್ಯಾನೇಜ್ಮೆಂಟ್ ವಿಷಯಗಳು ಇವರೇ ನಡೆಸ್ಕೊಳ್ಳುವಂತಹದ್ದು. ನಾನು ಹೋದ್ಮೇಲೂ ಕೂಡ ಇವರೇ ಅಧಿಕಾರಿಗಳಾಗಿರ್ತಾರೆ ಈ ಸಂಸ್ಥೆಗೆ. ಅವ್ರು ಹೇಳಿದಾಗೆ ಈ ಸಂಸ್ಥೆಯ ಎಲ್ಲ ಜನರು, ಶಿಷ್ಯಂದರು, ಮುಂದೆ ಬರುವಂತಹ ಎಲ್ಲ ಭಕ್ತಾದಿಗಳು ಇದರ ಪಾಲನೆ ಮಾಡಬೇಕು ಅಂತ ಹೇಳ್ತಾ ಅವರನ್ನು ನೇಮಿಸಿದ್ದಾರೆ. ಹಾಗೂ ಈ GBC ಅವರ ಕರ್ತವ್ಯವೇನು? ಶ್ರೀ ರಾಧಾ ಶ್ಯಾಮಚಂದ್ರ ಭಗವಾನ್ ಕಿ, ಶ್ರೀ ಗೌರ್ನಾಥ್ ಹಾಯ್ ಕಿ. ಈ GBC ಅಧಿಕಾರಿಗಳ ಕರ್ತವ್ಯ ಅವರ ಎಲ್ಲ ಶಾಖೆಗಳಿಗೆ ಭೇಟಿ ಕೊಡುವಂಥದ್ದು. ಅಲ್ಲಿರುವಂತಹ ಜನರು, ಅಲ್ಲಿರುವಂತಹ ಮ್ಯಾನೇಜರ್ಗಳು, ಭಕ್ತಾದಿಗಳು ಎಲ್ಲರೂ ಕೂಡ ಮಂಗಳಾರತಿಗೆ ಬರ್ತಾ ಇದ್ದಾರೆ, ಸಮಯಕ್ಕೆ ಸರಿಯಾಗಿ ಆರತಿಗಳನ್ನು ಮಾಡ್ತಾ ಇದ್ದಾರೆ, ಎಲ್ಲ ಸೇವೆಗಳನ್ನು ಶಾಸ್ತ್ರಗಳ ಪ್ರಕಾರ ಮಾಡ್ತಾ ಇದ್ದಾರೆ, ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ, ಜಪ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡುವಂತಹದ್ದು ಇದು ಇವರ ಕರ್ತವ್ಯವಾಗಿತ್ತು. ಹಾಗೂ ಪುಸ್ತಕ ವಿತರಣೆ, ನಗರ ಕೀರ್ತನೆ ಈ ರೀತಿಯೆಲ್ಲ ಮಾಡೋದರಿಂದ ಮಾಯೆಯ ಪ್ರಭಾವಕ್ಕೆ ಭಕ್ತಾದಿಗಳು ಒಳಗಾಗೋದಿಲ್ಲ. ಈ ರೀತಿ ಅವರು ನೇಮಿಸಿದ್ರು. ಅನಂತರ ಮರುದಿವಸವೇ ಇನ್ನೊಂದು ಕೆಲವು ಭಕ್ತಾದಿಗಳನ್ನು ಕರೆಸಿ ಭಕ್ತಿ ವೇದಾಂತ ಬುಕ್ ಟ್ರಸ್ಟನ್ನು ಸ್ಥಾಪನೆ ಮಾಡಿದ್ರು. ಅದರಿಂದ ಈ ಭಕ್ತಿ ವೇದಾಂತ ಬುಕ್ ಟ್ರಸ್ಟ್ ಇದರ ಉದ್ದೇಶ ಪುಸ್ತಕಗಳ ರಚನೆ, ಹೊಸ ಹೊಸ ಪುಸ್ತಕಗಳನ್ನು ಅನುವಾದ ಮಾಡುವಂತಹದ್ದು ಹಾಗೂ ಮುದ್ರಣಿಕೆ ಮಾಡುವಂತಹದ್ದು. ಹಾಗೂ ಇದರಿಂದ ಬಂದಿರೋಂತಹ ಹಣದಿಂದ ನಾನಾ ಕಡೆ ಮಂದಿರಗಳನ್ನು ಸ್ಥಾಪನೆ ಮಾಡುವಂಥದ್ದು. ಆ ಲಾಭದಿಂದ ಮುಖ್ಯವಾಗಿ ಮಾಯಾಪುರ್, ವೃಂದಾವನ್ ಹಾಗೂ ಜಗನ್ನಾಥಪುರಿ, ಸೊ ಈ 3 ಕಡೆ ಮೊದಲು ಮಂದಿರಗಳನ್ನು ಸ್ಥಾಪನೆ ಮಾಡಿ ಅನಂತರ ಬೇರೆ ಕಡೆ ಮಂದಿರಗಳನ್ನು ಸ್ಥಾಪನೆ ಮಾಡುವಂಥದ್ದು ಇದರ ಉದ್ದೇಶವಾಗಿದೆ. ಅನಂತರ ಪ್ರಭುಪಾದರು ಜುಲೈ 31 ಸಂದು ತಮ್ಮ ಹಿರಿಯ ಭಕ್ತಾದಿಗಳು ಬ್ರಹ್ಮಾನಂದ ಪ್ರಭು ಹಾಗೂ ಗರ್ಗಮುನಿಗಳಿಗೆ ಪತ್ರದಲ್ಲಿ ಬರಿತಾ ಇದ್ದಾರೆ. ನಾನು ಈಗ ಲಾಸ್ ಏಂಜಲೀಸಿಂದ ಭಾರತಕ್ಕೆ ಹೋಗಲಿಕ್ಕೆ ಇಚ್ಛೆ ಪಡ್ತೀನಿ. ಜೊತೆಯಲ್ಲಿ 3 ಜನ ಸನ್ಯಾಸಿಗಳನ್ನು ಕರ್ಕೊಂಡು ಹೋಗ್ತೀನಿ. ಸನ್ಯಾಸ ಆಶ್ರಮ ಹೇಗೆ ಪಾಲನೆ ಮಾಡಬೇಕು ಇದರ ಒಂದು ಅಭ್ಯಾಸವನ್ನು ಕಲಿಸ್ಕೊಡ್ಬೇಕಾಗಿದೆ. ಹಾಗೂ ಭಾರತಕ್ಕೆ ಹೋಗಲಿಕ್ಕಿಂತ ಮುಂಚೆ ನಾನು ಜಪಾನ್ ಕೂಡ ಭೇಟಿ ಆಗ್ತೀನಿ. ಜಪಾನಲ್ಲಿ ಕೂಡ ಪುಸ್ತಕಗಳ ಮುದ್ರಣಿಕೆ ಮಾಡಲಿಕ್ಕೆ ಅಲ್ಲಿ ಇನ್ನೊಂದು ಸಂಸ್ಥೆ, ಒಂದು ಟ್ರಸ್ಟ್ ತಯಾರಾಗಿದೆ, ಅವ್ರನ್ನ ಭೇಟಿ ಕೊಟ್ಟು ನಾನು ಹೋಗ್ತೀನಿ ಅಂತ ಹೇಳಿ, ದಯವಿಟ್ಟು ನಾನೇನು ಉಪದೇಶಗಳನ್ನು ಕೊಟ್ಟಿದ್ದೀನಿ ಅದನ್ನು ಯಥಾರೂಪವಾಗಿ ಪಾಲನೆ ಮಾಡಿ, ಇಷ್ಟು ಚೆನ್ನಾಗಿ ಬೆಳೆದಿರುವಂತಹ ಈ ಸಂಸ್ಥೆಯನ್ನು ಮುರಿಲಿಕ್ಕೆ ಪ್ರಯತ್ನ ಮಾಡಬೇಡಿ. ಹೀಗೆ ಬಾರಿ ಬಾರಿ ಹೇಳ್ತಾ ಇದ್ದಾರೆ. ತುಂಬ ದುರಾಸೆ ಇರಬಾರ್ದು. ಸ್ಥಾನಮಾನಗಳಿಗೆ ದುರಾಸೆ ಇದ್ದರೆ ಎಲ್ಲವೂ ಕೂಡ ಈ ಸಂಸ್ಥೆ, ಜ್ಞಾನ, ಭಕ್ತಿ ಎಲ್ಲವೂ ಕೂಡ ನಾಶವಾಗ್ಬಿಡುತ್ತೆ. ದಯವಿಟ್ಟು ನಮ್ರ ಭಾವನೆಯಿಂದ ಇರಿ. ಗುರುಗಳ ಮೇಲೆ ಯಾವತ್ತೂ ಕೂಡ ನಂಬಿಕೆಯನ್ನು ಕಳ್ಕೊಬೇಡಿ. ಗುರುಗಳನ್ನು ಭಗವಂತನ ಹಾಗೆ ಕಾಣಬೇಕು. ಗುರುಗಳು ಸಾಧಾರಣ ಮನುಷ್ಯ ಅಲ್ಲ, ಅವರು ಮನುಷ್ಯರಿಗಿಂತ ತುಂಬ ಶ್ರೇಷ್ಠವಾದಂಥವರು. ನಾವು ಒಂದು ಯುದ್ಧ ಭೂಮಿಯಲ್ಲಿದ್ದೀವಿ. ಸೊ ಮಾಯೆ ನಾನಾ ರೀತಿಯಲ್ಲಿ ನಮ್ಮ ಮೇಲೆ ಆಕ್ರಮಣ ಮಾಡುತ್ತೆ. ಆದ್ದರಿಂದ ಸೈನಿಕರ ಕರ್ತವ್ಯ ಏನಿರಬೇಕು? ಸೇನಾಧಿಪತಿಯ ಉಪದೇಶಗಳನ್ನು ಪಾಲನೆ ಮಾಡಬೇಕು. ಸೇನಾಧಿಪತಿ ಹೇಳಿದಾಗೆ ಸೈನಿಕರು ಯುದ್ಧ ಮಾಡಿದ್ರೆ ಆವಾಗ ಒಗ್ಗಟ್ಟಿನಿಂದ ನಮ್ಮ ಯುದ್ಧವನ್ನು ಗೆಲ್ತೀವಿ. ಸೇನಾಧಿಪತಿ ಮೇಲೆ ನಂಬಿಕೆ ಕಳ್ಕೊಂಡು ತಮಗೆ ಇಚ್ಛೆ ಬಂದ ಹಾಗೆ ಓಡಿದ್ರೆ ಮತ್ತು ಎಲ್ಲವೂ ಕೂಡ ಸೋತೋಗುತ್ತೆ, ಶತ್ರುಗಳು ನಮ್ಮನ್ನು ನಾಶ ಮಾಡ್ತಾರೆ ಅಂತ ಹೇಳಿ ಅವರು ಪತ್ರದಲ್ಲಿ ಬರೆದಿದ್ದಾರೆ. ಇಲ್ಲಿ ಲಾಸ್ ಏಂಜಲೀಸಲ್ಲಿ ಅವರು ಭಾರತಕ್ಕೆ ಹೋಗಲಿಕ್ಕೆ ಇಮಿಗ್ರೇಷನ್ ಫಾರ್ಮ್ ಫಿಲಪ್ ಮಾಡ್ತಾ ಇದ್ದಾರೆ. ಸೊ ಅವರ ಸೆಕ್ರೆಟ್ರಿ ದೇವಾನಂದ ಸ್ವಾಮಿ ಅವ್ರಿಗೂ ಸನ್ಯಾಸಿಗಳು ಪತ್ರ ಇಮಿಗ್ರೇಷನ್ ಫಾರ್ಮ್ ಫಿಲಪ್ ಮಾಡ್ತಾ ಇರಬೇಕಾದ್ರೆ ಹೆಸರು, ವಿಳಾಸ ಇದೆಲ್ಲ ಫಿಲಪ್ ಮಾಡ್ತಾ ಕೇಳ್ತಾರೆ,
ನೀವು ಜೀವನದಲ್ಲಿ ಏನಾದರೂ ದುಷ್ಟ ಕಾರ್ಯಗಳನ್ನು ಮಾಡಿದ್ದೀರಾ ಅಂತ ಪ್ರಶ್ನೆಯನ್ನು ಕೇಳ್ತಾರೆ. ಫಾರ್ಮಲ್ಲಿತ್ತು, ಅದನ್ನು ಹಾಗೆ ಕೇಳ್ತಾರೆ. ಪ್ರಭುಪಾದರಿಗೆ ತುಂಬ ಸಿಟ್ಟು ಬರುತ್ತೆ. ಶಿಷ್ಯನಾಗಿ ಇಷ್ಟು ವರ್ಷ ಕಂಡು ಗುರುಗಳನ್ನು ಈ ರೀತಿ ಪ್ರಶ್ನೆ ಮಾಡೋದು ಸರಿನಾ? ಫಾರ್ಮಲ್ಲಿ ಇರ್ಬೋದು, ಫಾರ್ಮಲ್ಲಿ ಇದ್ದಾಗೆ ಅಲ್ಲಿ ಫಿಲಪ್ ಮಾಡಬೇಕಿಲ್ಲ ಅಂತ ಫಿಲಪ್ ಮಾಡಬೇಕು. ಅದನ್ನು ಬಿಟ್ಟು ಗುರುಗಳು ನೀವು ಮಾಡಿದ್ದೀರಾ, ಕಳ್ಳ ಕೆಲಸಗಳು ಮಾಡಿದ್ದೀರಾ ಅಂತ ಪ್ರಶ್ನೆ ಮಾಡುವುದು ಇದು ಶಿಷ್ಯನಲ್ಲಿರುವಂತಹ ದೋಷವನ್ನು ತೋರಿಸ್ಕೊಡುತ್ತೆ. ಮನಸ್ಸಲ್ಲಿ ಗುರುಗಳ ಮೇಲೆ ನಂಬಿಕೆ ಇಲ್ಲ. ಸೊ ಅದರಿಂದ ಪ್ರಭುಪಾದರಿಗೆ ಇನ್ನೂ ಬೇಜಾರಾಗುತ್ತೆ. ಆಯಿತು, ಇಂತಹ ಜನರ ಮಧ್ಯದಲ್ಲಿ ನಾನು ಇರಬಾರ್ದು, ನಾನು ಭಾರತಕ್ಕೆ ಹೋಗ್ತೀನಿ ಅಂತ ಹೇಳಿ ಅವರ ಮನಸ್ಸು ಇನ್ನೂ ದೃಢವಾಗಿ ಅವರು ಹೋಗ್ತಾರೆ. ಮರುದಿವಸ ಫ್ಲೈಟ್ ಇದೆ. ಹಾಗೂ ಒಬ್ಬ ಭಕ್ತರು ಬಂದು ಹೇಳ್ತಾರೆ, ನಾಳೆ ದಿವಸ ನಿಮ್ಮನ್ನು ಬೀಳ್ಕೊಡ್ಲಿಕ್ಕೆ ಜಾಸ್ತಿ ಜನ ಬರಬಾರ್ದು ಅಂತ ಮಂದಿರ ಅಧ್ಯಕ್ಷರು ಹೇಳಿದ್ದಾರೆ, ಸ್ವಲ್ಪ ಜನ ಮಾತ್ರ ಹೋಗಬೇಕು ಅಂತ. ಪ್ರಭುಪಾದರು ಮತ್ತೆ ಬೈತಾರೆ, ಇದೇನದು ಹೊಸ ರೂಲ್ ಇದು? ಶಾಸ್ತ್ರ ಏನು ಹೇಳುತ್ತೆ, ನಮಗೆ ಆಧ್ಯಾತ್ಮಿಕ ವಿಷಯ ಹೇಳ್ಕೊಡೋಂತಹ ಗುರುಗಳು ನಮ್ಮಿಂದ ದೂರ ಹೋಗ್ತಾ ಇರಬೇಕಾದ್ರೆ ಎಲ್ಲ ಜನರು ಜೊತೆಯಲ್ಲಿ ಹೋಗಬೇಕು, ಸಾಕಷ್ಟು ಜನ ಹೋಗಬೇಕು. ಕಣ್ಮರೆ ಆಗೋ ತನಕ ಎಷ್ಟು ಸಾಧ್ಯ ಆಗುತ್ತೆ ಮುಂದೆ ತನಕ ಹೋಗಿ, ನಂತರ ಕಣ್ಮರೆ ಆಗೋ ತನಕ ನಾವು ಅಲ್ಲಿ ನಿಲ್ಲಬೇಕು ಅಂತ ಶಾಸ್ತ್ರ ಉಪದೇಶ ಮಾಡುತ್ತೆ. ಇದೇನಿದು ಹೊಸದಾಗಿ ನೀವು ಜಾಸ್ತಿ ಜನ ಹೋಗಬಾರ್ದು ಅಂತ ಹೇಳ್ತಾ ಇದ್ದೀರಾ ಅಂತ ಬೈತಾರೆ. ನಂತರ ಹಾಗೆ ಅಧ್ಯಕ್ಷರಿಗೆ ಎಲ್ಲ ತಿಳಿಸಲಾಗುತ್ತೆ ಮತ್ತು ಎಲ್ಲ ಭಕ್ತಾದಿಗಳು ತಿಳಿಸಲಾಗುತ್ತೆ, ನಾಳೆ ಪ್ರಭುಪಾದ ಫ್ಲೈಟ್ ಹತ್ತಾ ಇದ್ದಾರೆ, ಎಲ್ಲರೂ ಕೂಡ ಬರಬೇಕು ಅಂತ. ಹಾಗೆ ಸಾವಿರಾರು ಜನ ಭಕ್ತಾದಿಗಳು ಬಂದಿದ್ದಾರೆ. ಲಾಸ್ ಏಂಜಲೀಸ್ ಏರ್ಪೋರ್ಟಲ್ಲಿ ದೊಡ್ಡ ಕೀರ್ತನೆ ಆಗ್ತಾ ಇದೆ. ಹಾಗೂ ಪ್ರಭುಪಾದರನ್ನ ಬೀಳ್ಕೊಟ್ಟಿದ್ದಾರೆ. ಪ್ರಭುಪಾದರು ಹೇಳಿದ್ದಾರೆ, ಎಲ್ಲರೂ ಕೂಡ ದಯವಿಟ್ಟು ಇನ್ನೆಲ್ಲ ಉಪದೇಶಗಳನ್ನು ಕೊಟ್ಟಿದ್ದೀನಿ, ಅದನ್ನ ಪಾಲನೆ ಮಾಡಿ. ಅನಂತರ ಪ್ರಭುಪಾದರು ಲಾಸ್ ಏಂಜಲೀಸ್ರಿಂದ ಹವಾಯಿಗೆ ಹೋಗ್ತಾರೆ. ಹವಾಯಿಯಲ್ಲಿ ಶ್ಯಾಮ್ ಸುಂದರ್ ಪ್ರಭು ಅವರಲ್ಲಿ ಹೊಸ ವಿಗ್ರಹಗಳನ್ನು ಅಲ್ಲಿ ಮಂದಿರ ಸ್ಥಾಪನೆ ಮಾಡಿದ್ದಾರೆ, ವಿಗ್ರಹಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಅನಂತರ ಅಲ್ಲಿಂದ ಜಪಾನ್ಗೆ ಹೋಗ್ತಾರೆ. ಜಪಾನ್ಗೆ ಹೋಗಿದಂಥ ಉದ್ದೇಶ, ಅಲ್ಲಿ ಒಬ್ಬ ಬುಕ್ ಪಬ್ಲಿಷರ್ ದಾಯ್ ನಿಪಾನ್, ಸೊ ಅವರ ಮುಖಾಂತರ ಇಲ್ಲಿ ಪುಸ್ತಕಗಳ ವಿತರಣೆ ಆಗಬೇಕಾಗಿದೆ, ಮುದ್ರಣಿಕೆ ಆಗಬೇಕಾಗಿದೆ. ಅನಂತರ ಮಾತುಕತೆ ಆಗುತ್ತೆ, ಬೇರೆ ಬೇರೆ ರೇಟ್ಗಳು ಫಿಕ್ಸ್ ಮಾಡ್ತಾರೆ. ಅನಂತರ ಹೌದು, ಕೃಷ್ಣ ಹಾಗೂ ಮರಳಿ ಭಗವಂತನಿಗೆ ಭಗವದ್ಗೀತಾ ಇದೆಲ್ಲವೂ ಪುಸ್ತಕಗಳು ಮುದ್ರಣಿಕೆ ಮಾಡಲಿಕ್ಕೆ ಒಪ್ಪಂದ ಆಗುತ್ತೆ. $1200. ಅನಂತರ ಪತ್ರದಲ್ಲಿ ಅವರು ತಿರ್ಗಾ ಮತ್ತೆ ಎಲ್ಲ ತಮ್ಮ ಭಕ್ತಾದಿಗಳಿಗೆ ಪತ್ರಗಳನ್ನು ಬರೀತಾ ಇದ್ದಾರೆ. ಹಾಗೂ ಅವರು ಕೂಡ ಪತ್ರ ಬರುತ್ತೆ ಅಮೇರಿಕಾದಿಂದ. ಅಲ್ಲಿ ಅಮೇರಿಕಾದಲ್ಲಿ ಅಧ್ಯಕ್ಷರು ಘೋಷಣೆ ಮಾಡಿದ್ದಾರೆ, ಪ್ರಭುಪಾದರೇ ಭಗವಂತ, ಹಾಗೂ ಆ ಭಗವಂತ ನಮ್ಮ ಮೇಲೆ ಬೇಜಾರು ಪಟ್ಕೊಂಡು ಎಲ್ಲ ಕೃಪೆಯನ್ನು ತಗೊಂಡು ಅವರು ಹೊರಟೋಗ್ಬಿಟ್ಟಿದ್ದಾರೆ ಅಂತ ಹೇಳಿ ಎಲ್ಲ ಜನ ಅಲ್ಲಿ ಆತಂಕದಲ್ಲಿ ಒಳಗಾಗಿದ್ದಾರೆ. ಸೊ ಅದನ್ನು ಪ್ರಭುಪಾದರು ಯಾವಾಗ ಈ ಪತ್ರ ಸಿಗುತ್ತೆ ತುರಂತವಾಗಿ ಅವರು ಮರಳಿ ಪತ್ರ ಬರೀತಾರೆ, ಫೋನ್ ಮಾಡ್ತಾರೆ, ಹೇಳ್ತಾರೆ, ಇಂತಹ ಒಂದು ಚಿಂತನೆ ಇದು ತುಂಬ ದುಷ್ಟಕರವಾದ ಚಿಂತನೆ, ಇದು ಮಾಯವಾದ ಚಿಂತನೆ. ಸೊ ಮಾಯಾವಾದಿಗಳು ಅಹಂ ಬ್ರಹ್ಮಾಸ್ಮಿ, ನಾನೇ ಭಗವಂತ ಅಂತ ಅವರು ಘೋಷಣೆ ಮಾಡ್ತಾರೆ. ಸೊ ಆ ಒಂದು ವಿಷಯ ನಿಮ್ಮ ಮನಸ್ಸಲ್ಲಿ ಸೇರ್ಕೊಂಡ್ಬಿಟ್ಟಿದೆ, ಮತ್ತು ನನ್ನನ್ನು ಭಗವಂತ ಅಂತ ಹೇಳ್ತಾ ಇದ್ದೀರಾ, ಇದು ಒಳ್ಳೆಯದಲ್ಲ. ಗುರುಗಳನ್ನು ನಾವು ಭಗವಂತನ ಹಾಗೆ ಆರಾಧನೆ ಮಾಡಬೇಕು, ಆದರೆ ಯಾವತ್ತೂ ಕೂಡ ಗುರುಗಳು ಭಗವಂತ ಆಗೋಕ್ಕೆ ಸಾಧ್ಯ ಇಲ್ಲ. ಇವತ್ತು ನನ್ನನ್ನು ಗುರುಗಳು ನನ್ನನ್ನು ಭಗವಂತ ಅಂತ ಘೋಷಣೆ ಮಾಡ್ತಾ ಇದ್ದಾರೆ, ಇದರ ಅರ್ಥ ಏನು? ಮುಂದೆ ನಾನು ಹೋದ ಮೇಲೆ ಈ ಶಿಷ್ಯಂದರು ಗುರುಗಳಾದಾಗ ತಾವು ಭಗವಂತ ಅಂತ ಆರಾಧನೆ ಸ್ವೀಕಾರ ಮಾಡಲಿಕ್ಕೆ ಅವ್ರ ಮನಸ್ಸಲ್ಲಿ ಆಸೆಗಳಿದೆ. ಅದರಿಂದ ಇಂತಹ ವಿಷಕರವಾದಂತಹ ಚಿಂತನೆ ಮಾಡ್ತಾ ಇದ್ದಾರೆ, ಇದು ದೊಡ್ಡ ಅಪರಾಧ. ದಯವಿಟ್ಟು ಇಂತಹ ಒಂದು ವಿಷಯಗಳನ್ನು ನೀವು ಚಿಂತನೆ ಮಾಡಬೇಡಿ ಅಂತ ಹೇಳಿ ಪತ್ರದಲ್ಲಿ ಉತ್ತರಿಸಿಕೊಟ್ಟಿದ್ದಾರೆ. ಗುರುಗಳ ಕೃಪೆ ಇಲ್ಲದೆ ನಮಗೆ ಕೃಷ್ಣ ಸಿಗೋದಿಲ್ಲ. ಸೊ ಗುರುಗಳಿರಬೇಕು, ಗುರುಗಳ ಮುಖಾಂತರ ನಾವು ಕೃಷ್ಣನ ಪ್ರಾಪ್ತಿ ಮಾಡ್ತೀವಿ. ಈ ಮಾಯವಾದ ತತ್ವವು ದೊಡ್ಡ ವಿಷ. ದಯವಿಟ್ಟು ಒಗ್ಗಟ್ಟಾಗಿರಿ. ಏನೇ ಚಿಂತನೆಗಳು ಕುಳಿದ್ರ ನಿರ್ಧಾರ ತಗೊಳ್ಳಿದ್ರು ಕೂಡ ಎಲ್ಲ GBC ಮುಖಾಂತರ GBC ಏನು ಹೇಳ್ತಾರೆ ಅದ್ರ ಜೊತೆ ಚರ್ಚೆ ಮಾಡಿ ನಿರ್ಧಾರಗಳನ್ನು ತಗೊಳ್ಳಿ ಅನ್ನುವಂತಹ ಪತ್ರವನ್ನು ಬರೆದಿದ್ದಾರೆ. ಸೊ ಹಾಗೆಯೇ ಇಲ್ಲಿ ಜಪಾನಲ್ಲಿ ಉಳ್ಕೊಂಡಿದ್ದಾರೆ. ಜಪಾನಲ್ಲಿ ಜನ್ಮಾಷ್ಟಮಿ ಸಹ ಬಂದಿದೆ, ಜನ್ಮಾಷ್ಟಮಿ ಆಚರಣೆ.
ತುಂಬ ವಿಜೃಂಭಣೆಯಿಂದ ಜಪಾನಲ್ಲಿ ಜನ್ಮಾಷ್ಟಮಿ ಆಚರಣೆ ಮಾಡ್ತಾರೆ ಕೆಲವು ಭಕ್ತಾದಿಗಳ ಜೊತೆಯಲ್ಲಿ. ಅದರ ಮರುದಿವಸ ವ್ಯಾಸಪೂಜಾ, ಗುರುಗಳ ಹುಟ್ಟಿದ ಹಬ್ಬ. ಆದರೆ ಅಲ್ಲಿ ಯಾರಿಗೂ ಜೊತೆಲಿದ್ದಂತಹ ಭಕ್ತಾದಿಗಳಿಗೆ ವ್ಯಾಸಪೂಜೆ ಹೇಗೆ ಆಚರಣೆ ಮಾಡಬೇಕು ಅಂತ ಗೊತ್ತಿಲ್ಲ. ಪ್ರಭುಪಾದರಿಗೆ ತುಂಬ ಸಿಟ್ಟು ಬರುತ್ತೆ. ಇಷ್ಟು ಸಮಯ ಆದರೂ ಕೂಡ ತೋರಿಸ್ಕೊಟ್ಟಿದ್ದೀನಿ, ಅಮೆರಿಕದಲ್ಲಿ ಇರಬೇಕಾದ್ರೂ ಕೂಡ ಹೇಗೆ ವ್ಯಾಸಪೂಜೆ ಆಚರಣೆ ಮಾಡಬೇಕು ಅಂತ, ಆದರೂ ಕೂಡ ನೀವು ಕಲ್ತ್ಕೊಂಡಿಲ್ಲ, ಗುರುಗಳ ಗುಣಗಾನ ಮಾಡೋಕ್ಕೆ ಕಲ್ತಿಲ್ಲ ಅಂತ ಬೈತಾರೆ. ಎಲ್ಲಿ ಪುಷ್ಪ ಎಲ್ಲಿ ಅಂತ ಕೇಳ್ತಾರೆ. ಪುಷ್ಪ ಅಂದರೆ ಹೂವು ಸಂಸ್ಕೃತದಲ್ಲಿ. ಜನರಿಗೆ ಅರ್ಥ ಆಗೋದಿಲ್ಲ. ಪುಷ್ಪ ಅಂತ ಹೇಳಿದ್ರೆ ಅವ್ರು ಅಂದ್ಕೋತಾರೆ ಪುಷ್ಪ ಅನ್ನ ಯಾವುದೋ ತಿಂಡಿ ಮಾಡಲಿಕ್ಕೆ ಅಂತ ಹೇಳ್ತಾ ಇದ್ದಾರೆ ಅಂಥೇಳಿ ತಮಾಲ್ ಕೃಷ್ಣ ಮಹಾರಾಜ್ ಅವರು ಇನ್ನೊಬ್ಬ ಭಕ್ತಾದಿಗಳನ್ನ ಕರ್ಕೊಂಡು, ಸುಧಾಮಂತ ಭಕ್ತನ ಕರ್ಕೊಂಡು ಅಡುಗೆ ಮನೆಗೆ ಓಡ್ತಾರೆ. ನಾವು ಏನೋ ತಿಂಡಿ ಮಾಡ್ಕೊಂಬರ್ಬೇಕು, ಪುಷ್ಪ ಅನ್ನ ಮಾಡಬೇಕು ಅಂಥೇಳಿ ಅವರಲ್ಲಿ ಅಡುಗೆ ಮಾಡೋಕ್ಕೆ ಶುರು ಮಾಡ್ತಾರೆ. ಕೀರ್ತಾನಂದ ಸ್ವಾಮಿಗಳು ಕೃಷ್ಣ ಪುಸ್ತಕವನ್ನು ಓದಲಿಕ್ಕೆ ಶುರು ಮಾಡ್ತಾರೆ. ಹೀಗೆ ಬೇರೆ ಬೇರೆ ಜನ ಏನೇನೋ ಮಾಡೋಕ್ಕೆ ಶುರು ಮಾಡ್ತಾರೆ. ಪ್ರಭುಪಾದರಿಗೆ ಸಿಟ್ಟು ಬರುತ್ತೆ. ಇನ್ನೂ ಜೋರಾಗಿ ಬೈತಾರೆ, ನಿಮಗೆ ಮಾಡ್ಲಿಕ್ಕೆ ಬರಲ್ಲ ಅಂತ ಹೇಳಿದ್ರೆ ಕೇಳಬೇಕು, ಯಾಕೆ ಕೇಳ್ತಾ ಇಲ್ಲ, ಯಾಕೆ ಮನ್ಸಿಗೆ ಬಂದಾಗ ಏನೇನೋ ಮಾಡ್ತಾಯಿದ್ರ, ಕೇಳ್ಬೋದಲ್ಲ, ಹೆಂಗೆ ಮಾಡಬೇಕು ಅಂತ ಹೇಳಿದ್ರೆ ಹೇಳ್ಕೊಡ್ತೀನಲ್ಲ. ಸೊ ಹೀಗೆ ದಿನಪೂರ್ತಿ ಹೀಗೆ ಬೈಸ್ಕೊಂಡ್ರು. ಮತ್ತು ಪ್ರಭುಪಾದ ಹೇಳಿದ್ರು, ಇವತ್ತು ಸರಿಗಾಗಿಲ್ಲ, ನಾಳೆ ತಿರ್ಗಾ ವ್ಯಾಸಪೂಜೆ ಆಚರಣೆ ಮಾಡೋಣ ಅಂತ ಹೇಳಿ ತಿರ್ಗಾ ಪ್ರಭುಪಾದರೆಲ್ಲ ಹೇಳ್ಕೊಡ್ತಾರೆ. ಯಾವ ರೀತಿ ಗುರುಗಳ ಗುಣಗಾನ ಮಾಡಬೇಕು, ಗುರುಗಳ ಪ್ರಣಾಮ ಮಂತ್ರ ಹೇಳಬೇಕು, ಗುರುಗಳಿಗೆ ಪುಷ್ಪಾಂಜಲಿ ಅರ್ಪಣೆ ಮಾಡಬೇಕು. ಸೊ ಹೀಗೆಲ್ಲ ಹೇಳಿ ಮತ್ತೆ ತಿರ್ಗಾ ಮರು ದಿವಸ ತಿರ್ಗಾ ವ್ಯಾಸಪೂಜೆ ಆಚರಣೆ ಆಗುತ್ತೆ ಪ್ರಭುಪಾದರದು. ಮತ್ತು ಎಲ್ಲರೂ ಕೂಡ ಖುಷಿ ಆಗ್ತಾರೆ. ಸೊ ಗುರುಗಳ ಸಂತೋಷವಾಗಿದ್ದರೆ ಭಗವಂತ ಕೂಡ ಸಂತೃಪ್ತನಾಗ್ತಾನೆ. ಸೊ ಈ ಕಡೆ ವೆಸ್ಟ್ ವಿರ್ಜೀನಿಯಾ ನ್ಯೂ ವೃಂದಾವನಲ್ಲಿ ಅಲ್ಲೂ ಕೂಡ ವ್ಯಾಸ ಪೂಜಾ ಆಚರಣೆ ಮಾಡಲಿಕ್ಕೆ ನಾನಾ ಭಕ್ತಾದಿಗಳು ಬಂದಿದ್ದಾರೆ. ಎಲ್ಲರೂ ಕೂಡ ಹೀಗೆ ಅಲ್ಲಿರೋ ಅಧ್ಯಕ್ಷರು ಭಗವಂತನ ಪ್ರಭುಪಾದರೆ ಭಗವಂತ ನಮ್ಮನ್ನು ಬಿಟ್ಟು ಹೋಗಿಬಿಟ್ಟಿದ್ದಾರೆ ಅಂತೆಲ್ಲ ಮಾತುಗಳನ್ನು ಹೇಳಿ ನಾನಾ ಬಂದಂತಹ ಎಲ್ಲ ಜನರು ಅವರು ಕೂಡ ದುಃಖಿತರಾಗಿದ್ದಾರೆ. ಯಾಕೆಂದರೆ ಯಾರೂ ಕೂಡ ಪುಸ್ತಕಗಳನ್ನು ಓದ್ತಾ ಇಲ್ಲ. ಪ್ರಭುಪಾದರು ಎಲ್ಲ ಉಪದೇಶಗಳನ್ನು ತಾವು ಬರೆದಂತಹ ಅನುವಾದ ಮಾಡಿದಂಥ ಪುಸ್ತಕಗಳು, ಭಗವದ್ಗೀತಾ, ಚೈತನ್ಯ ಮಹಾಪ್ರಭುಗಳ ಉಪದೇಶಗಳು, ಉಪದೇಶಾಮೃತ, ಶ್ರೀಮದ್ ಭಾಗವತ, 3 ಸ್ಕಂದಗಳು ಇದೆಲ್ಲ ಕೂಡ ಕೊಟ್ಟಿದ್ದಾರೆ. ಅವರು ಯಾರು ಕೂಡ ಓದದೇ ಇರೋ ಕಾರಣ ಅವರಿಗೆ ಈ ಅಧ್ಯಕ್ಷರು ಹೇಳ್ತಾ ಇರೋದು ಸರಿನಾ ಇಲ್ಲ ಅನ್ನುವಂಥದ್ದು ಅವರಿಗೆ ವಿಮರ್ಶೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ಶಾಸ್ತ್ರ ಪ್ರತ್ಯೇಕವಾಗಿ ಹೇಳುತ್ತೆ, ನಾವು ಯಾವುದ್ರ ಮೇಲೆ ನಂಬಿಕೆ ಇಡಬೇಕು ಅಂತ ಹೇಳಿದ್ರೆ ಗುರು, ಸಾಧು, ಶಾಸ್ತ್ರ 3 ವಿಷಯಗಳ ಸಮರ್ಥನೆ ಇರಬೇಕು. ಗುರುಗಳು ಸಾಧುಗಳು ತಮ್ಮ ಮನಸ್ಸಿಗೆ ಬಂದಾಗೆ ಹೇಳಿದ್ರೆ ಆಗೋದಿಲ್ಲ, ಅದನ್ನು ಸ್ವೀಕಾರ ಮಾಡೋಕ್ಕಾಗೋದಿಲ್ಲ. ಗುರುಗಳ ಅನುಮತಿ ಇರಬೇಕು, ಶಾಸ್ತ್ರಗಳ ಪ್ರಮಾಣ ಇರಬೇಕು. ಯಾವಾಗ ಇದು 3 ಕೂಡ ಒಪ್ಪಂದಕ್ಕೆ ಬರುತ್ತೆ ಅದನ್ನು ಮಾತ್ರ ನಾವು ಪಾಲನೆ ಮಾಡಬೇಕು. ಇಲ್ಲಿ ಅಧ್ಯಕ್ಷ ಮಾತ್ರ ಏನೋ ಹೇಳ್ತಾ ಇದ್ದಾನೆ, ಅದು ಶಾಸ್ತ್ರದ ಪ್ರಮಾಣ ಇಲ್ಲ, ಗುರುಗಳ ಅನುಮತಿ ಕೊಟ್ಟಿಲ್ಲ, ಆ ಥರ ಹೇಳಿಲ್ಲ. ಆದರೂ ಕೂಡ ಇವರೆಲ್ಲರೂ ಕೂಡ ದುಃಖಿತರಾಗಿದ್ದಾರೆ. ಯಾಕೆ ಹಿಂಗಾಗೋಯ್ತು ಅಂತೆಲ್ಲ ಅವರು ಇದೆಲ್ಲ ಪ್ರಭುಪಾದರಿಗೆ ಕೆಲವು ಪತ್ರಗಳು ಬರೀತಾ ಇದ್ದಾರೆ. ಪ್ರಭುಪಾದ ಹಿಂಗೆ ಹೇಳ್ತಾ ಇದ್ದಾರೆ, ನಾವೇನು ಮಾಡಬೇಕು. ಮತ್ತು ಪುನಃ ಪ್ರಭುಪಾದರು ತುರಂತ ಪತ್ರಗಳು ಬರೀತಾರೆ, ದಯವಿಟ್ಟು ನಾನು GBC ಅಂತ ನಾನು ನೇಮಿಸಿದ್ದೀನಿ, GBC ವ್ಯಕ್ತಿಗಳನ್ನು ನೀವು ಅವ್ರ ಜೊತೆ ನೀವು ಚರ್ಚೆ ಮಾಡಬೇಕು. ಅಧ್ಯಕ್ಷರು ಇರ್ಬೋದು, ಆದರೆ ಅಧ್ಯಕ್ಷನ ದೊಡ್ಡವರು GBC, ಅದರಿಂದ ನೀವು ದಯವಿಟ್ಟು ಅವ್ರ ಜೊತೆ ಚರ್ಚೆ ಮಾಡಿ. ಹಾಗೂ ಪ್ರಭುಪಾದರ ಪತ್ರದಲ್ಲಿ ಬರೀತಾರೆ, ನನ್ನ ಪ್ರೀತಿಯ ಶಿಷ್ಯಂದರೆ ದಯವಿಟ್ಟು ನನ್ನ ಆಶೀರ್ವಾದಗಳನ್ನು ಸ್ವೀಕಾರ ಮಾಡಿ. ನನ್ನ ಪುತ್ರರು ಹಾಗೂ ಪುತ್ರಿಯರೇ, ನಾನು ಭಾರತಕ್ಕೆ ಹೋಗ್ತಾ ಇದ್ದೀನಿ. ಈ ಸನ್ಯಾಸ ಶಿಷ್ಯಂದರನ್ನು ತರಬೇತಿ ಕೊಡಲಿಕ್ಕೋಸ್ಕರ ನಾನು ಆದಷ್ಟು ಶೀಘ್ರವಾಗಿ ನ್ಯೂ ವೃಂದಾವನಕ್ಕೆ ಬರ್ತೀನಿ ಅನ್ನುವಂಥ ಪತ್ರವನ್ನು ಬರೀತಾರೆ. ಆಗ ಆ ಎಲ್ಲ ಭಕ್ತಾದಿಗಳಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ, ಪ್ರಭುಪಾದ ನಮ್ಮ ಬಿಟ್ಟು ಹೋಗಿಲ್ಲ. ಸೊ ಇದು ಕೇವಲ ಇಲ್ಲಿರುವಂಥ ಕೆಲವು ಜನ ಅಧಿಕಾರಿಗಳು ಭ್ರಮಿತರಾಗಿ ಹೀಗೆಲ್ಲ ಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರಿಗೆಲ್ಲ ಸ್ವಲ್ಪ ಮನ ಶಾಂತಿ ಆಗುತ್ತೆ. ಅನಂತರ ಪ್ರಭುಪಾದರು ಮತ್ತೆ ಪುನಃ ಪತ್ರ ಬರೀತಾರೆ. ಸೆಪ್ಟೆಂಬರ್ 2ನೇ ತಾರೀಕು ಹಂಸದೂತ ಜರ್ಮನಿಯಲ್ಲಿ ಬರೀತಾರೆ. ಅವ್ರಿಗೆ ಹೇಳ್ತಾ ಇದ್ದಾರೆ, ಸೊ ವಿಷ ಅನ್ನುವಂಥದ್ದು ನನ್ನ ಸಂಸ್ಥೆಗೆ ಸೇರಿಕೊಂಡಿದೆ, ಸೊ ವಿಷ ಹರಡ್ತಾ ಇದೆ, ಆದರೆ ನಾವು ಪ್ರಹ್ಲಾದರ ಹಾಗೆ ಇರಬೇಕು. ಸೊ ಪ್ರಹ್ಲಾದ ಹೇಗೆ ಹಾಗೂ ಪಾಂಡವರು ಕೂಡ ಇಬ್ಬರಿಗೂ ಕೂಡ ವಿಷವನ್ನು ನೀಡಲಾಗಿತ್ತು. ಪ್ರಹ್ಲಾದನಿಗೆ ಅವ್ರ ತಂದೆನೇ ವಿಷ ಕುಡಿಸ್ತಾ ಇದ್ದ, ಹಾಗೂ ಭೀಮನಿಗೂ ಕೂಡ ದುರ್ಯೋಧನ ವಿಷ ಕುಡಿಸಿ ಸಮುದ್ರಕ್ಕೆ ತಳ್ಳಿಬಿಟ್ಟಿದ್ದ. ಆದರೂ ಕೂಡ ವಿಷ ಕುಡಿದ್ರೂ ಕೂಡ ಅವರಿಗೆ ಯಾವುದೇ ರೀತಿ ಪ್ರಭಾವ ಆಗಲಿಲ್ಲ, ವಿಷದ ಪ್ರಭಾವ ಆಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ
ಸತತವಾಗಿ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂದು ಭಗವಂತ ನಾಮ ಜಪಿಸ್ತಾ ಇರೋ ಕಾರಣ ಭಗವಂತ ಅವರನ್ನು ಎಲ್ಲ ರೀತಿಯ ವಿಷದ ಪ್ರಭಾವದಿಂದ ರಕ್ಷಣೆ ಮಾಡ್ತಾಯಿದ್ರು. ಆದ್ದರಿಂದ ಈಗಲೂ ಕೂಡ ಅಂತಹ ಒಂದು ಸಮಯ ಇದೆ. ದಯವಿಟ್ಟು ಎಲ್ಲ ಭಕ್ತಾದಿಗಳು ಪ್ರಹ್ಲಾದ್ ಮಹಾರಾಜನ ಪದಚನೆಯಲ್ಲಿ ನಡಿಬೇಕು. ಹಾಗೂ ಈ ಒಂದು ಕಷ್ಟಕರ ಸಮಯದಲ್ಲಿ ನಾವು ಭಗವಂತನ ಆಶ್ರಯವನ್ನು ಪಡ್ಕೋಬೇಕು, ಈ ಹರಿನಾಮದ ಆಶ್ರಯವನ್ನು ಪಡ್ಕೋಬೇಕು. ನಾಯಿಗಳು ಬೊಗಳ್ತವೆ, ಯಾವುದೋ ನಾಯಿಗಳು ಬೊಗಳ್ತದೆ, ಯಾರು ಈ ಅಪಪ್ರಚಾರ ಮಾಡ್ತಾರೆ ಅವರಿಗೆ ಪ್ರಭುಪಾದ ಬೈತಾ ಇದ್ದಾರೆ. ಸೊ ನಾಯಿಗಳು ಬೊಗಳಿದ್ರೆ ಏನಂತೆ, ನಾವು ಮುನ್ನಡಿಬೇಕು, ಅದಕ್ಕೋಸ್ಕರ ಹೆದರ್ಕೋಬಾರ್ದು. ಈ ರೀತಿ ಪ್ರಭುಪಾದರು ಪತ್ರ ಬರೆದಿದ್ದಾರೆ. ಅನಂತರ ಇಲ್ಲಿ ದಾಯ್ ನಿಪಾನ್ ಜೊತೆ ಭಗವದ್ಗೀತಾದು ಮುದ್ರಣಿಕೆ ಮಾಡಲಿಕ್ಕೆ ಸೊ $1, $1 25 ಸೆಂಟ್. ಸೊ ಈ ರೀತಿ ರೇಟ್ ಫಿಕ್ಸ್ ಮಾಡಿದ್ದಾರೆ. ಸೊ ನಂತರ ಜೊತೆಯಲ್ಲಿ ಜಪಾನಲ್ಲಿ ಒಬ್ಬ ಹೊಸ ಭಕ್ತ ಭೇಟಿ ಆಗ್ತಾರೆ. ಅವರ ಹೆಸರು ಇಲ್ಲ, ಅವರು ಕೆನಡಾದಲ್ಲಿ ಹುಟ್ಟಿದ್ರಂಥವರು, ಕೆನಡಾದಲ್ಲಿ, ಆದರೆ ಜಾಪನೀಸ್ ಹುಡುಗ. ಸೊ ಇವತ್ತು ಆ ಒಬ್ಬ ಹುಡುಗರು ಇವತ್ತು ದೊಡ್ಡ ಪಂಡಿತರಾಗಿದ್ದಾರೆ. ಅವರ ಹೆಸರು ಭಾನುಸ್ವಾಮಿ ಅಂತ. ಇವಾಗ ಚೆನ್ನೈಯಲ್ಲಿದ್ದು ಪ್ರಚಾರ ಮಾಡ್ತಾ ಇದ್ದಾರೆ. ಸೊ ಆಗ ಪ್ರಭುಪಾದರು ಜಪಾನ್ಗೆ ಹೋಗಿದ್ದಾಗ ಅವ್ರ ಜೊತೆಯಲ್ಲೇ 18 ವರ್ಷಕ್ಕೆ ಜೊತೆಯಲ್ಲಿ ಪ್ರಭುಪಾದ ಜೊತೆ ಅವರು ಭಾರತಕ್ಕೆ ಬಂದುಬಿಟ್ರು. ಸೊ ಹೀಗೆ ನಾನಾ ಭಕ್ತಾದಿಗಳು ಅವರು ಪ್ರಭುಪಾದ ಜೋಡಣೆ ಆಗ್ತಾಯಿದ್ದಾರೆ. 1970 ಪ್ರಭುಪಾದರು ಜಪಾನಿಂದ ಭಾರತಕ್ಕೆ ಕೋಲ್ಕತ್ತಾಗೆ ಬರ್ತಾರೆ. August 29, 1970. ಸುಮಾರು 12 ತಾಸು ಟೋಕಿಯೋಯಿಂದ ಇಲ್ಲಿ ಕೋಲ್ಕತ್ತಾಗೆ ಬರಲಿಕ್ಕೆ, ಇಲ್ಲಿ ಸ್ವಾಗತ ಮಾಡ್ಕೊಳ್ಳಿಕ್ಕೆ ಜಯಪತಾಕ ಸ್ವಾಮಿ, ಜಯಪತಾಕ ದಾಸ್ ಹಾಗೂ ಅಚ್ಯುತಾನಂದ ದಾಸ್ ಇವರೆಲ್ಲರೂ ಕೂಡ ಬಂದಿದ್ದಾರೆ. ಹಾಗೂ ಚೈತನ್ಯ ಮಠದಿಂದ ಕೂಡ ಕೆಲವು ಭಕ್ತಾದಿಗಳು ಕೀರ್ತನೆ ಮಾಡ್ತಾ ಸ್ವಾಗತ ಮಾಡಿದ್ದಾರೆ. ಪ್ರಭುಪಾದರಿಗೂ ತುಂಬ ಖುಷಿ ಆಗುತ್ತೆ. ಭಾರತ ಬಿಟ್ಟು ಹೋಗಿ 3 ವರ್ಷ ಆಗಿತ್ತು. ಪ್ರಥಮ ಬಾರಿಗೆ ಒಂದು ಸಲ ಹೋಗಿದ್ದರು, ಬಂದಿದ್ದರು, ಸ್ಟ್ರೋಕ್ ಆಗಿರಬೇಕಾದ್ರೆ ಮತ್ತೆ ತಿರ್ಗಾ ಹೋಗಿದ್ದರು, ಮತ್ತು ತಿರ್ಗಾ 3 ವರ್ಷ ಆದಮೇಲೆ ಈಗ ಹಿಂದಿರುಗ್ತಾ ಇದ್ದಾರೆ. ಸೊ ಎಲ್ಲ ಭಕ್ತಾದಿಗಳು, ನ್ಯೂಸ್ ಪೇಪರ್ ಅವರೆಲ್ಲ ಕೂಡ ಬಂದಿದ್ದಾರೆ. ಪ್ರಭುಪಾದರು ಹೇಳ್ತಾರೆ, ನಾನು ದೇಶ ವಿದೇಶಗಳೆಲ್ಲ ಸುತ್ತಾಡಿ ಎಲ್ಲೂ ಕೂಡ ಜನರಲ್ಲಿ ಸಂತೋಷ ಅನ್ನೋದು ಇಲ್ಲ. ಅಮೇರಿಕಾ, ಜಪಾನ್ ಕೂಡ ಹೋಗಿದ್ದೆ. ಜಪಾನ್ ಎಲ್ಲ ಕೂಡ ತಂತ್ರಜ್ಞಾನದಲ್ಲಿ ತುಂಬ ಬೆಳೆದಿರುವಂತಹ ದೇಶ, ಆದರೆ ಅವರು ಸುಖವಾಗಿಲ್ಲ, ಅವರ ಮನಸ್ಸು ಶಾಂತಿಯಾಗಿಲ್ಲ. ಇದರ ಅರ್ಥ ಭೌತಿಕವಾದ ಬೆಳವಣಿಗೆ ಹಾಗೂ ಆತ್ಮಸಂತೋಷ ಸಮಾನ ಅಲ್ಲ. ಆತ್ಮಸಂತೋಷಕ್ಕೆ, ಶಾಂತಿಗೆ ಭೌತಿಕವಾದ ಬೆಳವಣಿಗೆ ಕಾರಣ ಅಲ್ಲ. ಸೊ ಆದ್ದರಿಂದ ನಮ್ಮ ನಿಜವಾದ ಸಂತೋಷಕ್ಕೆ ಏಕೈಕ ಕಾರಣ ನಾವು ಕೃಷ್ಣನ ಭಕ್ತರಾಗಬೇಕು. ಹಾಗೂ ಒಬ್ಬ ರಿಪೋರ್ಟರ್ ಕೇಳ್ತಾರೆ, ಇಲ್ಲಿ ಬೆಂಗಾಲಲ್ಲೂ ಕೂಡ ನಾನಾ ರೀತಿಯ ಆತಂಕ ಹರಡ್ತಾ ಇದೆ. ಇಲ್ಲಿರೋ ಸರ್ಕಾರ ಇವತ್ತು ಹೇಗಿತ್ತು ಆವತ್ತು ಕೂಡ ಇದೇ ಪರಿಸ್ಥಿತಿ. ಬ್ರಿಟಿಷರು ಬಿಟ್ಟ ಮೇಲೆ ಕಮ್ಯುನಿಸ್ಟ್ ಗೌರ್ಮೆಂಟ್ ಬಂದುಬಿಟ್ಟಿತ್ತು. ಯಾವುದೇ ರೀತಿ ಬೆಳವಣಿಗೆ ಮಾಡಲಿಕ್ಕೆ ಬಿಡ್ತಾ ಇಲ್ಲ. ನಕ್ಸಲೈಟ್ಗಳು, ದರೋಡೆಕೋರರು ಎಲ್ಲ ಅಲ್ಲಿರುವಂತಹ ಉದ್ಯಮಿಗಳನ್ನು ಓಡಿಸ್ತಾ ಇದ್ದಾರೆ. ಅಲ್ಲಿ ಹಣ ಸುಲಿಗೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತು ಅವರೆಲ್ಲರೂ ಕೂಡ ಬಿಟ್ಟು ಬೇರೆ ಬೇರೆ ಕಡೆ ಓಡೋಗ್ತಾ ಇದ್ದಾರೆ. ಇನ್ನು ಬೆಂಗಾಲ್ ಪ್ರದೇಶ ಅನ್ನುವಂಥದ್ದು ಯಾವುದೇ ರೀತಿಯ ಪ್ರಗತಿ ಅನ್ನೋದು ನಡೀತಾ ಇಲ್ಲ. ಜನರು ಭಯಭೀತರಾಗಿದ್ದಾರೆ. ಇದಕ್ಕೆ ಪರಿಹಾರ ಏನು ಅಂತ ಒಬ್ಬ ರಿಪೋರ್ಟರ್ ಕೇಳ್ತಾರೆ. ಪ್ರಭುಪಾದ ಹೇಳ್ತಾರೆ, ದಯವಿಟ್ಟು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಿ, ಹಾಗೂ ಯಾವುದೇ ಜಾತಿ ಮತ ಭೇದ ಭಾವಗಳನ್ನು ಬಿಟ್ಟು ನಾವು ಒಗ್ಗಟ್ಟಾಗಿ ಹರಿಯ ನಾಮಸ್ಮರಣೆ ಮಾಡಿದ್ರೆ ಈ ಕಮ್ಯುನಿಸ್ಟ್, ಕ್ಯಾಪಿಟಲಿಸ್ಟ್ ಇದೆಲ್ಲರೂ ಕೂಡ ದೂರ ಆಗ್ತಾರೆ. ಈ ಭಾವನೆಗಳು ದೂರ ಆಗುತ್ತೆ. ಅದರಿಂದ ದಯವಿಟ್ಟು ಎಲ್ಲರೂ ಒಗ್ಗಟ್ಟಾಗಿ ಹರಿಯ ನಾಮಸ್ಮರಣೆ ಮಾಡಿದೊಂದೇ ಪರಿಹಾರ ಅಂತ ಹೇಳ್ತಾರೆ. ಎಲ್ಲ ಭಕ್ತಾದಿಗಳು ಸಾಧು ಸಾಧು ಅಂತ ಜಯಘೋಷ ಮಾಡ್ತಾರೆ. ಅನಂತರ ಏರ್ಪೋರ್ಟಿಂದ ಅವರು ದಾಸ್ ಗುಪ್ತಾ ಅನ್ನುವಂಥವ್ರ ಮನೆಗೆ ಹೋಗ್ತಾರೆ. ಸುಮಾರು ಮಧ್ಯರಾತ್ರಿ ಆಗಿಬಿಡುತ್ತೆ. ಆವಾಗ ಪ್ರಭುಪಾದರ ತಂಗಿ ಭವತಾರಿಣಿ ಮಾತಾಜಿ ಅವರು ಪ್ರಭುಪಾದರು ಬರ್ತಾಯಿದ್ದಾರೆ ಅಂತ ಹೇಳಿ ನಾನಾ ರೀತಿ ತಿಂಡಿಗಳು ಎಲ್ಲ ಮಾಡಿ ತಂದಿದ್ದಾರೆ. ಒಬ್ಬ ಶಿಷ್ಯ ಹೇಳ್ತಾನೆ, ಮಧ್ಯರಾತ್ರಿ ಆಗಿದೆ, ಇವಾಗೇನು ಊಟ ಮಾಡೋಕ್ಕಾಗತ್ತೆ ಅಂತ. ಪ್ರಭುಪಾದ ಹೇಳ್ತಾರೆ, ಇಲ್ಲ, ನನ್ನ ತಂಗಿ ಏನು ಮಾಡ್ಕೊಂಡು ಬಂದಿದ್ದಾರೆ ಅದೆಲ್ಲ ನೀವು ತಿನ್ನಬೇಕು, ತಿಂದೇ ನೀವು ಮಲ್ಕೋಬೇಕು ಅಂತ ಹೇಳಿ ಆದೇಶ ಕೊಡ್ತಾರೆ. ಇವ್ರೇನು ತಯಾರಿ ಮಾಡಿದ್ರು ಕೂಡ ಇದೆಲ್ಲ ನೀವು ಸ್ವೀಕಾರ ಮಾಡಬೇಕು ಅಂತ. ಸೊ ಹಾಗೆ ಎಲ್ಲ ಶಿಷ್ಯಂದರು ಕೂಡ ರಾತ್ರಿ ಪ್ರಸಾದ ಎಲ್ಲ ಸ್ವೀಕಾರ ಮಾಡಿ ಅನಂತರ ಅವರು ವಿಶ್ರಾಮ ಪಡೆದಿದ್ದಾರೆ. ಸೊ ಕಲ್ಕತ್ತಾ ಅಂತಹ ಒಂದು ರಾಜಧಾನಿ ಆಗಿತ್ತು ಒಂದಾನೊಂದು ಸಮಯದಲ್ಲಿ. ಆದರೆ ಇವಾಗೆಲ್ಲ ಕೂಡ ಅಧೋಗತಿ ಆಗಿದೆ.
ಅಂದರೆ ಪ್ರಭುಪಾದರು ಇದಕ್ಕೆಲ್ಲ ಈ ಹರಿಯ ನಾಮಸ್ಮರಣೆ ಒಂದೇ ಪರಿಹಾರ. ಆದರೆ ಹೇಗೆ ಇದನ್ನು ಪ್ರಚಾರ ಮಾಡಬೇಕು? ಈಗ 10 ಜನ ಅಮೇರಿಕನ್ ಶಿಷ್ಯಂದರು ಜೊತೆಯಲ್ಲಿ ಇದ್ದಾರೆ ಪ್ರಭುಪಾದರ ಜೊತೆಯಲ್ಲಿ. ಅವರು ಪತ್ರ ಬರೀತಾರೆ, ಇನ್ನೊಂದು 20 ಜನ ಬೇಕು ಅಮೇರಿಕಾದಿಂದ ಇಲ್ಲಿ ಪ್ರಚಾರ ಮಾಡಲಿಕ್ಕೆ ಅಂತ ಪತ್ರ ಬರೆದಿದ್ದಾರೆ. ಸೊ ಅದರಿಂದ ಈ ಬೆಂಗಾಲಿ ಜನ ಈಗ ಪಾಶ್ಚಾತ್ಯ ದೇಶವನ್ನು ಅನುಕರಿಸ್ತಾ ಇದ್ದಾರೆ. ಅವರಿಗೆ ತಮ್ಮ ಒಂದು ಶಾಸ್ತ್ರಗಳ ಮೇಲೆ ನಂಬಿಕೆ ಒಂದು ಕಳ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದರೆ 100 ವರ್ಷಗಳ ಮೊಘಲ್ ರಾಜ್ಯ ಬ್ರಿಟಿಷ್ ಆಳ್ವಿಕೆಯಿಂದ ತಮ್ಮ ಒಂದು ಜ್ಞಾನವನ್ನು, ತಮ್ಮ ಒಂದು ಶಕ್ತಿಯನ್ನು ಕಳ್ಕೊಂಡು ಪಾಶ್ಚಾತ್ಯ ದೇಶದ ಸಂಸ್ಕೃತಿಯನ್ನು ದೊಡ್ಡದು ಅಂತ ಸ್ವೀಕಾರ ಮಾಡಿದ್ದಾರೆ. ಆದ್ದರಿಂದ ಆ ಪಾಶ್ಚಾತ್ಯ ದೇಶದ ಜನರೇ ಬಂದು ಈಗ ಸಂಸ್ಕೃತ ಭಾಷೆ ಕಲಿಯುವಂಥದ್ದು, ತಿಲಕ ಹಚ್ಕೊಳ್ಳುವಂಥದ್ದು, ಹರಿನಾಮ ಜಪವನ್ನು ಮಾಡುವಂಥದ್ದೆಲ್ಲ ಮಾಡೋದು ನೋಡಿದಾಗ ಅವರ ಮನಸ್ಸು ಪರಿವರ್ತನೆಗೊಳ್ಳುತ್ತೆ. ಸೊ ಅದರಿಂದ ಎಲ್ಲ ಭಕ್ತಾದಿಗಳಿಗೆ ಹೇಳ್ತಾಯಿದ್ರು, ಪ್ರತಿನಿತ್ಯ ಹೋಗಿ ಕೀರ್ತನೆ ಮಾಡಿ. ಸೊ ನಗರದಲ್ಲಿ ಬೇರೆ ಬೇರೆ ಕಡೆ ಕಳಿಸ್ತಾಯಿದ್ರು. ಸೊ ಹೀಗೆ ಅನೇಕ ಜನ ಆಕರ್ಷಿತರಾಗ್ತಾಯಿದ್ರು. ಇವರೆಲ್ಲ ಬಿಳಿ ಜನ, ಅಮೇರಿಕನ್ ಜನ ಬೆಳ್ಳಗಿರ್ತಾಯಿದ್ರು. ಸೊ ಎಲ್ಲ ಕೀರ್ತನೆ ಮಾಡ್ತಾಯಿದ್ದಾರೆ, ಇದೆಲ್ಲ ನೋಡಿ ಅವ್ರಿಗೆ ಆಕರ್ಷಣೆ ಆಗ್ತಾಯಿದೆ. ಆದರೆ ಭಕ್ತಾದಿಗಳಿಗೆ ತುಂಬ ಕಷ್ಟ. ಅಮೇರಿಕನ್ ಭಕ್ತಾದಿಗಳು ಅಲ್ಲಿ ಚಳಿ ಪ್ರದೇಶ, ಆದರೆ ಇಲ್ಲಿ ತುಂಬ ಉರಿ ಬಿಸಿಲು ತಡ್ಕೊಳಕ್ಕಾಗ್ತಾಯಿಲ್ಲ. ಹಾಗೂ ಎಲ್ಲ ಜನ ಹತ್ರ ಗುಂಪು ಕಟ್ಕೋತಾರೆ. ಆದರೂ ಕೂಡ ಅವರ ಮನಸ್ಸಲ್ಲಿ ಏಕೈಕ ಉದ್ದೇಶ, ನಮಗೆ ಏನು ಮಾಡಬೇಕು ನಮಗೆ ಗೊತ್ತಿಲ್ಲ, ಆದರೆ ಗುರುಗಳ ಮಾತು ಕೇಳಬೇಕಷ್ಟೆ. ಗುರುಗಳ ಮಾತಲ್ಲಿ ನಮಗೆ ಯಶಸ್ಸಿರುವಂತಹದ್ದು. ಇದನ್ನು ಬಿಟ್ಟು ನಮಗೆ ಇನ್ನೇನು ಅನೇಕ ಬೇರೆ ಯಾವುದು ಚಿಂತನೆ ಇಲ್ಲ ಅಂತ ಹೇಳಿ ಪ್ರಭುಪಾದ ಏನು ಹೇಳ್ತಾರೆ ಅದನ್ನು ಪಾಲನೆ ಮಾಡ್ತಾಯಿದ್ರು. ಸೊ ಪ್ರಭುಪಾದರು ಹೇಳ್ತಾಯಿದ್ರು, ಅವರಿಗೆ ಒಂದೊಂದು ಸಮಯದಲ್ಲಿ ಭಾರತ ಯುಧಿಷ್ಠಿರ ಮಹಾರಾಜ ಆಳ್ವಿಕೆ ಮಾಡ್ತಾ ಇರಬೇಕಾದ್ರೆ ಎಲ್ಲರೂ ಕೃಷ್ಣ ಪ್ರಜ್ಞಾವಂತರಾಗಿದ್ದರು 5000 ವರ್ಷಗಳ ಹಿಂದೆ. ಆದರೆ ಅವರೆಲ್ಲ ಅದೃಶ್ಯರಾದಮೇಲೆ ಈಗ ನಾನಾ ರೀತಿಯ ದುಷ್ಟ ಜನರ ಆಳ್ವಿಕೆಯಲ್ಲಿ ಹಣದ ಮೇಲೆ ಆಸಕ್ತಿ ಅನ್ನೋದು ಜಾಸ್ತಿ ಆಗಿಬಿಟ್ಟಿದೆ. ಹಣ ಗಳಿಸಬೇಕು, ನಮಗೆ ಸ್ಥಾನಮಾನ ಇರಬೇಕು ಅಂತ ಚಿಂತನೆಯಲ್ಲಿ ಎಲ್ಲ ಧರ್ಮ, ಸಂಸ್ಕೃತಿ ಇದೆಲ್ಲವೂ ಕೂಡ ಭಾವುಕ ಎಂದು ಅವರು ಚಿಂತನೆ ಮಾಡ್ತಾಯಿದ್ದಾರೆ. ಇದನ್ನು ಸರಿಪಡಿಸಬೇಕು. ಹೀಗೆ ನಗರ ಕೀರ್ತನೆ 10 ದಿವಸ ನಗರ ಕೀರ್ತನೆ ಕಳಿಸ್ತಾರೆ ಅಂತ ಪ್ರಭು ಹೇಳ್ತಾರೆ, ಸಾಕು ಮಾಡೋಕ್ಕೆ ಹೋಗಬೇಡಿ. ಈಗ ಜನ ಏನು ತಿಳ್ಕೊತಾ ಇದ್ದಾರೆ, ಇದು ಯಾವುದೋ ಭಿಕ್ಷುಕರು, ಅನೇಕ ಜನ ಭಿಕ್ಷುಕರು ಕೂಡ ಬೇರೆ ಬೇರೆ ಹಾಡಾಡ್ಕೊಂಡು ಭಿಕ್ಷೆ ಬೇಡ್ತಾ ಇರ್ತಾರೆ. ಆ ಥರ ಇವರೊಂದು ಭಿಕ್ಷುಕರು ಅಂತ ತಿಳ್ಕೊಬಾರ್ದು. ನಾವು ಬೇರೆ ರೀತಿ ಏನಾದರೂ ಉಪಾಯ ಮಾಡಬೇಕು ಇಲ್ಲಿ ಪ್ರಚಾರ ಮಾಡಲಿಕ್ಕೆ ಅಂತ ಹೇಳಿ ಅವರು ಹೇಳ್ತಾರೆ. ನಾವಿಲ್ಲಿ ಭಾರತದಲ್ಲಿ ಲೈಫ್ ಪ್ಯಾಟರ್ನ್ ಮೆಂಬರ್ಶಿಪ್ ಅಂತ ಮಾಡಬೇಕು. ಸೊ ಜನರಿಗೆ ಈ ರೀತಿ ಒಂದು ಡೊನೇಷನ್ ಕೊಟ್ಟರೆ, ದಾನ ಕೊಟ್ಟರೆ ನಿಮಗೆ ಮೆಂಬರ್ಶಿಪ್ ಕಾರ್ಡ್ ಸಿಗುತ್ತೆ. ಈ ಕಾರ್ಡ್ ಜೊತೆಯಲ್ಲಿ ನಿಮಗೆ ನಾನಾ ಗ್ರಂಥಗಳು, ಭಾಗವತಂ, ಭಗವದ್ಗೀತಾ ಉಚಿತವಾಗಿ ಬರುತ್ತೆ. ಹಾಗೂ ನಮ್ಮ ಅನೇಕ ಶಾಖೆಗಳು ಭಾರತದಲ್ಲಿ ವಿಶ್ವಾದ್ಯಂತ ಆಗುತ್ತೆ. ಆಗ ನಿಮಗೆ ಅಲ್ಲಿ ಉಳ್ಕೊಳ್ಳಿಕ್ಕೆ ಇದು ಒಂದು ಸಹಾಯ ಆಗುತ್ತೆ ಈ ಕಾರ್ಡ್ ಮೂಲಕ ಅಂತ ಈ ಲೈಫ್ ಮೆಂಬರ್ಶಿಪ್ ಅಂತ ಸ್ಥಾಪನೆ ಮಾಡ್ತಾರೆ. ಸೊ ಆಗ 1111 ರೂಪಾಯಿ ಆವಾಗ ಮೆಂಬರ್ಶಿಪ್ ಸ್ಟಾರ್ಟ್ ಆಗಿದ್ದು ಪ್ರಭುಪಾದಿದ್ದಾಗ. ಈಗ 55,555 ಆಗಿದೆ. ಸೊ ಅಷ್ಟು ಬೆಲೆ ಆಗ ಹಣಕ್ಕೆ. ಸೊ ಹೀಗೆ ಪ್ರಭುಪಾದರು ಭಾರತದಲ್ಲಿ ಲೈಫ್ ಪ್ಯಾಟರ್ನ್ ಮೆಂಬರ್ಶಿಪ್ ಅನ್ನೋದು ಶುರು ಮಾಡಿದ್ರು. ಹೀಗೆ ವಿಶ್ವಾದ್ಯಂತ ಈ ಮೆಂಬರ್ಶಿಪ್ ಮುಖಾಂತರ, ಮುಖ್ಯವಾಗಿ ಭಾರತದಲ್ಲಿ ಮೆಂಬರ್ಶಿಪ್ ಮುಖಾಂತರ ಅಲ್ಲಿ ಮೆಂಬರ್ ಆದವರಿಗೆ ಉಚಿತವಾದ ಅಕೊಮಡೇಷನ್ ಇದೆಲ್ಲ ವ್ಯವಸ್ಥೆ ಅದಕ್ಕೆ ಘೋಷಣೆ ಆಗುತ್ತೆ. ಸೊ ಅನೇಕ ಜನರು ಮೆಂಬರ್ಶಿಪ್ಗೆ ಎನ್ರೋಲ್ ಮಾಡ್ಕೋತಾರೆ. ಮತ್ತು ಏನು ಹಣ ಅದರಿಂದ ಬರುತ್ತೆ ಅದು ಮಂದಿರ ಸ್ಥಾಪನೆ ಮಾಡಲಿಕ್ಕೆ ಹಾಗೂ ಪುಸ್ತಕಗಳು ಮುದ್ರಣೆ ಮಾಡಲಿಕ್ಕೆ ಉಪಯೋಗ ಮಾಡಲಾಗುತ್ತೆ ಅಂತ ಹೇಳಿರ್ತಾರೆ. ಸೊ ಹೀಗೆ ಪ್ರಭುಪಾದರು ಪೂರ್ತಿ ದಿವಸ ಅನೇಕ ಜನರು ಬಂದು ಭೇಟಿ ಆಗ್ತಾಯಿದ್ರು, ಮಾತುಕತೆ ಮಾಡೀತಾಯಿತು, ಚರ್ಚೆಗಳು ಮಾಡ್ತಾಯಿದ್ರು. ಕೆಲವು ಜ್ಞಾನ ತಿಳ್ಕೊಳ್ಳೋಕೆ ಬರ್ತಾಯಿದ್ರು, ಕೆಲವುಗಳು ವಾದ ಮಾಡಲಿಕ್ಕೆ ಬರ್ತಾಯಿದ್ರು. ನಿಮ್ಮದು ಹೇಗಿದೆ, ನಮ್ಮದು ಈ ಥರ ಇದೆ. ಪ್ರಭುಪಾದರು ಶಾಂತಿಯಿಂದ ಅವ್ರ ಜೊತೆಲ್ಲ ಮಾತಾಡ್ತಾಯಿದ್ರು. ಶಿಷ್ಯಂದ್ರಿಗೆ ಸ್ವಲ್ಪ ಹೊತ್ತು ಕೂತ್ಕೋತಾಯಿದ್ರು, ಸ್ವಲ್ಪ ಹೊತ್ತು ಆಗ್ತಾಯಿಲ್ಲ, ಯಾಕೆಂದರೆ ಬಿಸಿಲು ಜಾಸ್ತಿ, ತಡ್ಕೊಳಕ್ಕಾಗ್ತಾಯಿಲ್ಲ, ನಿದ್ರೆ ಬರ್ತಾಯಿದೆ. ಸ್ವಲ್ಪ ಹೊತ್ತು ಕೇಳ್ಸ್ಕೊತಾರೆ, ಸ್ವಲ್ಪ ಹೊತ್ತು ಹೋಗಿ ರೆಸ್ಟ್ ತೊಗೋತಾರೆ. ಆದರೆ ಪ್ರಭುಪಾದರು ಮಾತ್ರ ದೃಢ ವಿಶ್ವಾಸದಿಂದ, ಶಕ್ತಿಯಿಂದ ಕೂತಿದ್ದಾರೆ. ಅನೇಕರು ಗೃಹಸ್ಥರು ಬರ್ತಾಯಿದ್ರು, ರಾಜಕೀಯ ವ್ಯಕ್ತಿಗಳು ಬರ್ತಾಯಿದ್ರು, ಸಂತರು ಬರ್ತಾಯಿದ್ರು. ಸೊ ಬೇರೆ ಬೇರೆ ಜನ ಬಂದು ಮಾತುಕತೆ ನಡೀತಾ ಇತ್ತು. ಸೊ ಎಲ್ಲ ಭಕ್ತಾದಿಗಳಿಗೆ ಇದೆಲ್ಲ ಹೊಸ ಪ್ರದೇಶ, ಅವರು ಬೆಳೆದಂತಹ ಜಾಗ ಬೇರೆ, ಇಲ್ಲಿ ಜನರ ಒಂದು ಬುದ್ಧಿವಂತಿಕೆ ಬೇರೆ, ಅವರ ಸಂಸ್ಕೃತಿ ಬೇರೆ, ಸೊ ಮಾತು ಬೇರೆ. ಆದರೂ ಕೂಡ ಅವರೆಲ್ಲರೂ ಕೂಡ ಒಂದೇ ಒಂದು ಒಗ್ಗಟ್ಟು, ಪ್ರಭುಪಾದರ ಆಶ್ರಯ. ಪ್ರಭುಪಾದರು ಬಿಟ್ಟು ನಮಗೆ ಬೇರೇನೂ ಗೊತ್ತಿಲ್ಲ. ಪ್ರಭುಪಾದರು ಶರೀರಕ್ಕಿಂತ ಇನ್ನೂ ಆಳವಾಗಿ ಆತ್ಮವನ್ನು ಕಾಣ್ತಾ ಇದ್ದಾರೆ. ಹಾಗೂ ನಮಗೆ ಏನು ಬೇಕಾಗಿದೆ ಪ್ರಭುಪಾದ ಹೇಳ್ತಾ ಇದ್ದಾರೆ. ಆದ್ದರಿಂದ ನಾವು ಅದನ್ನು ಪಾಲನೆ ಮಾಡಬೇಕು. ನಂತರ ಪ್ರಭುಪಾದಿಗೆ ಶಿಷ್ಯಂದರು ಹೇಳ್ತಾರೆ, ಪ್ರಭುಪಾದ್
ಎಲ್ಲ ಸಾಧುಗಳು ನೀವು ಹತ್ರ ಮಾತಾಡ್ಲಿಕ್ಕೆ ಬರ್ತಾಯಿದ್ರೆ ನಿಮ್ಮ ಮುಂದೆ ಅವರಲ್ಲಿ ನಮಸ್ಕಾರ ಮಾಡ್ತಾರೆ, ಅನೇಕ ಬೇರೆ ಬೇರೆ ತತ್ವ ವಿಷಯಗಳು ಚರ್ಚೆ ಮಾಡ್ತಾರೆ. ಅದೇ ನೋಡಿದ್ವಿ, ಇಲ್ಲಿಂದ ಆಚೆ ಹೋದ್ಮೇಲೆ ಅಲ್ಲಿ ಅವ್ರು ಕೂತ್ಕೊಂಡು ಸಿಗರೇಟ್ ಸೇದ್ತಾ ಇರ್ತಾರೆ, ಹೀಗೆಲ್ಲ ಇದೆ ಅಂತ. ಅವ್ರು ಪ್ರಭುಪಾದ ಹೇಳ್ತಾರೆ, ನೋಡಿ ಭಕ್ತರಾದಂಥವರು ಜೇನುದುಂಬಿ ಥರ ಇರಬೇಕು, ನೊಣ ಥರ ಇರಬಾರ್ದು. ಜೇನುದುಂಬಿ ಏನು ಮಾಡುತ್ತೆ, ಬೇರೆ ಬೇರೆ ಹೂಗಳಿಗೆ ಹೋಗಿ ಅಲ್ಲಿ ಇಲ್ಲಿ ಸ್ವಲ್ಪ ಸ್ವಲ್ಪ ಮಕರಂದವನ್ನು ಹೀರ್ಕೊಳ್ಳುತ್ತೆ, ಮತ್ತು ಜೇನುತುಪ್ಪವನ್ನು ಮಾಡುತ್ತೆ. ಅದೇ ನೊಣಗಳು ಎಲ್ಲಿ ಹೋಗುತ್ತೆ, ಎಲ್ಲಿ ಕೊಳಚೆ ಇದೆ, ಕೀವಿದೆ, ಅಲ್ಲಿ ಹೋಗಿ ಹೀರುತ್ತೆ. ಹಾಗೆಯೇ ಭಕ್ತಾದಿಗಳು ಒಬ್ಬ ವ್ಯಕ್ತಿಯಲ್ಲಿ ಏನು ಒಳ್ಳೆ ಗುಣಗಳಿದೆ ಅದನ್ನು ಹೀರ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು, ಅದನ್ನು ನೋಡಬೇಕೇ ಹೊರತು ಕೆಟ್ಟ ಗುಣಗಳ ಬಗ್ಗೆ ನಾವು ಏನೋ ದೋಷಗಳನ್ನ ಹುಡುಕುವಂಥ ಜನರು ಆಗಬಾರ್ದು ಅಂತ ಹೇಳಿ ಉಪದೇಶ ಮಾಡ್ತಾರೆ. ನಂತರ ಪ್ರಭುಪಾದರು ಇಲ್ಲಿ ಪ್ರಯತ್ನ ಮಾಡ್ತಾಯಿದ್ದಾರೆ, ಮಾಯಾಪುರದಲ್ಲಿ ಜಾಗ ಬೇಕು, ನಮ್ಮದೇ ಒಂದು ಮಂದಿರ ಬೇಕು, ಕೋಲ್ಕತ್ತಲ್ಲೂ ಕೂಡ ನಮಗೆ ಜಾಗ ಬೇಕು, ಮಂದಿರ ಸ್ಥಾಪನೆ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ದಾರೆ. ಅನೇಕ ಶಿಷ್ಯಂದರು ಕೂಡ ಪ್ರಯತ್ನ ಮಾಡ್ತಾಯಿದ್ದಾರೆ, ತಮ್ಮ ಗುರು ಗವಾಯಿಗಳು ಕೂಡ ಕೇಳ್ತಾ ಇದ್ದಾರೆ ಇಲ್ಲಿ ಮಾಯಾಪುರದಲ್ಲಿ ಜಾಗ ಪಡೀಲಿಕ್ಕೆ ಸಹಾಯ ಮಾಡಿ ಅಂತ. ಆದರೆ ಅವರೆಲ್ಲರೂ ಕೂಡ ಹೊಟ್ಟೆ ಕಿಚ್ಚು, ಏನು ಸಹಾಯ ಮಾಡ್ತಾಯಿಲ್ಲ. ಒಬ್ಬ ಅವರ ಗುರುಬಾಯಿ ಸೆಕ್ರೆಟ್ ಅಂತ ಪತ್ರ ಬರೀತಾರೆ, ಮಾಯಾಪುರದಲ್ಲಿ ಜಾಗ ಸಿಗಬೇಕು ಅಂತ ಹೇಳಿದ್ರೆ ಪುಣ್ಯ ಮಾಡಿರಬೇಕು, ಭಾಗ್ಯಶಾಲಿಗಳಿಗೆ ಮಾತ್ರ ಅಂಥದ್ದು ಸಿಗುತ್ತೆ. ಸೊ ಈ ರೀತಿ ಒಂದು ನಿಂದನಾಸ್ಪದ ಇಷ್ಟೆಲ್ಲ ಸಾಧನೆ ಮಾಡಿದರೂ ಕೂಡ ಪ್ರಭುಪಾದರ ನಿಂದನೆ ಮಾಡ್ತಾ ಹೀಗೆ ಹೇಳ್ತಾ ಇದ್ದಾರೆ. ಪ್ರಭುಪಾದ ಮತ್ತೆ ಉತ್ತರ ಬರೀತಾರೆ, ಹಲವಾರು ವರ್ಷಗಳ ಹಿಂದೆ ಭಕ್ತಿವಿನೋದ್ ಠಾಕೂರ್ ಭವಿಷ್ಯವಾಣಿ ನೋಡಿದ್ರು. ಅವರ ಆಸಕ್ತಿ ಇತ್ತು, ಯಾವಾಗ ಮಾಯಾಪುರಕ್ಕೆ ಯುರೋಪಿಯನ್ ಜನ, ಪಾಶ್ಚಾತ್ಯ ದೇಶದ ಜನ, ಅಮೆರಿಕನ್ ಜನ ಬರ್ತಾರೆ, ಹರಿಕೀರ್ತನೆ ಭಾಗವಹಿಸ್ತಾರೆ ಅಂತ ಅವರು ಚಿಂತನೆ ಮಾಡ್ತಾಯಿದ್ರು. ಈಗ ಅದು ಭವಿಷ್ಯವಾಣಿ ಪೂರ್ಣ ಆಗಿದೆ, ಪಾಶ್ಚಾತ್ಯ ದೇಶದ ಜನ ಬಂದಿದ್ದಾರೆ. ಅರೆ ನೀವೇನು ಮಾಡ್ತಾಯಿದ್ದೀರಾ, ನಮ್ಮ ಗುರು ಪರಂಪರೆ ಹೇಳಿದಂಥ ಗುರುಗಳು ಅವ್ರನ್ನ ಬಂದಾಗ ಸ್ವಾಗತ ಮಾಡಬೇಕು, ಆರೈಕೆ ಮಾಡಬೇಕು ಅಂತ ಅವರು ಹೇಳಿರಬೇಕಾದ್ರೆ ನೀವು ಏನೂ ಕೂಡ ಮಾಡದೆ ಈ ಎಲ್ಲ ಹುಡುಗರು ಅಲ್ಲಿ ಕಲ್ಕತ್ತಾ ಬೀದಿಗಳಲ್ಲಿ ತಿರುಗಾಡ್ತಾ ಇದ್ದಾರೆ, ಇದು ಸರಿನಾ ಅಂತ ಮತ್ತೆ ಇತರ ಪ್ರಶ್ನೆ ಮಾಡ್ತಾರೆ. ನಂತರ ಪ್ರಭುಪಾದ ಸ್ವತಃ ಆಯಿತು ನಾವೇ ಹೋಗಿ ನೋಡೋಣ ಅಂಥೇಳಿ ಕೆಲವು ಶಿಷ್ಯರನ್ನು ಕರ್ಕೊಂಡು ಕೋಲ್ಕತ್ತಾಯಿಂದ ನವದ್ವೀಪಕ್ಕೆ ಹೋಗ್ತಾರೆ. ಸೊ ನವದ್ವೀಪ ತುಂಬ ಹಳ್ಳಿ ಪ್ರದೇಶ. ಸೊ ಶುರುವಿನಲ್ಲಿ ತುಂಬ ಎಲ್ಲ ಚೆನ್ನಾಗಿ ಅನ್ನಿಸ್ತಾ ಇತ್ತು ಅಲ್ಲ ಶಿಷ್ಯಂದ್ರಿಗೆ. ಅಲ್ಲಿ ಬೇರೆ ಇನ್ನೊಬ್ಬರು ಗುರುಬಾಯಿ ಅವರ ಮಠದಲ್ಲಿ ಅವರು ನಿವಾಸ ಮಾಡ್ತಾಯಿದ್ರು. ನಂತರ ಕೆಲವು ದಿವಸಗಳಲ್ಲಿ ಮಳೆಗಾಲನೂ ಶುರು ಆಗುತ್ತೆ. ಸೊ ಬೆಂಗಳೂರಲ್ಲಿ ಮಳೆಗಾಲ ಅಂದರೆ ತುಂಬ ಜಡಿ ಮಳೆ, ಬೆಳಗಲು ರಾತ್ರಿ ಏನು ನೋಡದೆ ಮಳೆ ಹೊಡಿತಾನೆ ಇರುತ್ತೆ. ಹೀಗೆ ಇಲ್ಲಿ ಕಲ್ಕತ್ತಲ್ಲಿರಬೇಕು, ಫುಲ್ ಬಿಸಿಲಿತ್ತು, ಬೇಸಿಗೆ ಆಗಿತ್ತು. ಈಗ ಮಳೆಗಾಲ ಶುರು ಆದ ತಕ್ಷಣ ಬರೀ ಮಳೆ. ತಿರ್ಗಾ ಅಲ್ಲಿ ಶಿಷ್ಯಂದ್ರಿಗೆ ತಡ್ಕೊಳಕ್ಕೆ ಆಗ್ತಾಯಿಲ್ಲ ಇಷ್ಟೊಂದು ಮಳೆ. ಮತ್ತು ಅಲ್ಲಿ ಗಂಗಾ ನದಿ ಕೂಡ ಹತ್ತಿ ಉಕ್ಕುತ್ತಾ ಇತ್ತು. ಅಂದರೆ ಪ್ರಭುಪಾದರು ಬಹುಶಃ ಚೈತನ್ಯ ಮಹಾಪ್ರಭುಗಳಿಗೆ ಇಷ್ಟ ಇಲ್ವೇನೋ, ನಮಗೋಸ್ಕರ ಇಲ್ಲಿ ಜಾಗ ಸಿಗಬೇಕು ಅಂತ ಹೇಳಿ ಮತ್ತೆ ವಾಪಸ್ ಹೋಗೋಣ ಅಂಥೇಳಿ ನವದ್ವೀಪದಿಂದ ವಾಪಸ್ ಕೋಲ್ಕತ್ತಾಗೆ ಬರ್ತಾರೆ. ಅದೇ ದಾರಿ ಉದ್ದಕ್ಕೂ ಕೂಡ ಎಲ್ಲ ವಿಳಂಬಗಳು, ಯಾಕಂದರೆ ಮಳೆಯಿಂದ ನದಿಗಳು ಉಕ್ಕಿ ರೈಲ್ವೆ ಟ್ರ್ಯಾಕ್ ಮೇಲೆಲ್ಲ ತುಂಬ್ಕೊಂಡ್ಬಿಟ್ಟಿದೆ. ಆದರೂ ಕೂಡ ನಿಂತು ಸುಮಾರು 8 ತಾಸು ಮೇಲೇ ಆಗುತ್ತೆ ಅವರು ಕೋಲ್ಕತ್ತಾದಿಂದ ಮಾಯಾಪುರದ ವಾಪಸ್ ಕೋಲ್ಕತ್ತಾಗೆ ಬರುತ್ತೆ. ಅನಂತರ ಮತ್ತೆ ಪುನಃ ಇಲ್ಲಿ ಪ್ರಭುಪಾದರು ಪ್ರಯತ್ನ ಮಾಡ್ತಾಯಿದ್ದಾರೆ ಪ್ರಚಾರ ಮಾಡಲಿಕ್ಕೆ ಅಂತ. ಅನಂತರ ಒಬ್ಬರು ಭಕ್ತಾದಿಗಳು ದಾಂದರಿಯ ಅನ್ನುವಂಥವರು ಪ್ರಭುಪಾದಕ್ಕೆ ಹೇಳ್ತಾರೆ, ಇಲ್ಲಿ ಬಾಂಬೆಯಲ್ಲಿ ಒಂದು ದೊಡ್ಡ ಸಾಧು ಸಮಾವೇಶ ಇದೆ, ಭಾರತದಿಂದ ಬೇರೆ ಬೇರೆ ಸಾಧುಗಳು ಬಂದು ಭೇಟಿ ಆಗ್ತಾ ಇದ್ದಾರೆ, ದೊಡ್ಡ ಸಮಾವೇಶ ಅದು, ಚೌಪಾಟಿ ಸಮುದ್ರ ತೀರದಲ್ಲಿ ನಡೆಸ್ತಾ ಇದ್ದಾರೆ, ನೀವು ಕೂಡ ಹೋಗಿ ಭೇಟಿ ಆಗಬೇಕು, ನೀವು ಕೂಡ ಸ್ವಾಗತ ಅಂತ ಹೇಳಿ ದಾಂದರಿಯ ಅವರು ಪ್ರಭುಪಾದರಿಗೆ ಆಮಂತ್ರಣ ಪತ್ರವನ್ನು ಕೊಡ್ತಾರೆ. ಸೊ ಪ್ರಭುಪಾದರು ಕೂಡ ಸರಿ ಆಯಿತು, ಒಂದು ಅವಕಾಶ ಎಲ್ಲಾದರೂ ಹಾಗೆ ಸರಿ ಪ್ರಚಾರ ಮಾಡಲಿಕ್ಕೆ ಅವಕಾಶ ಅಂತ ಹೇಳಿ ಪ್ರಭುಪಾದರು ತಮ್ಮ ಶಿಷ್ಯನ ಕರ್ಕೊಂಡು ಹೋಗ್ತಾರೆ. ಅಷ್ಟರಲ್ಲಿ ಅಮೇರಿಕದಿಂದ ಇನ್ನೊಂದು 20 ಜನ ಶಿಷ್ಯಂದರು ಬಂದಿದ್ದಾರೆ, ಸೀದಾ ಬಾಂಬೆಗೆ ಬಂದಿದ್ದಾರೆ. ಸೊ ಬಾಂಬೆಯಲ್ಲಿ ಸ್ವಾಗತ ಮಾಡ್ಕೊಳ್ಳಿಕ್ಕೆ ಅಲ್ಲಿ ಕೈಲಾಶ್ ಸೇಕ್ಸ್ಕರಿಯ ಅನ್ನುವಂಥವರು ಸ್ವಾಗತ ಮಾಡಿದ್ದಾರೆ. ಆ ಎಲ್ಲ 20 ಜನರನ್ನು ತಮ್ಮ ಮನೆ ಕರ್ಕೊಂಡು ಹೋಗಿದ್ದಾರೆ. ದೊಡ್ಡ ಶ್ರೀಮಂತ ವ್ಯಕ್ತಿ ಬಾಂಬೆಯಲ್ಲಿ, ಸುಮಾರು 7 ಮಹಡಿಯ ಒಂದು ಕಟ್ಟಡವೇ ಅವ್ರದ್ದಿತ್ತು. ಅಲ್ಲಿ ಒಂದು ಜಾಗ ಅವ್ರಿಗೋಸ್ಕರ ಕೊಟ್ಟಿದ್ದಾರೆ. ಮತ್ತು ಚೆನ್ನಾಗಿ ಊಟ ಎಲ್ಲ ಬಡಿಸಿದ್ದಾರೆ, ಸೇವೆ ಮಾಡಿದ್ದಾರೆ. ನಂತರ ಪ್ರಭುಪಾದರು ಕೂಡ ಇಲ್ಲಿ ಬಂದಿದ್ದಾರೆ. ಪ್ರಭುಪಾದರ ಚಿಂತನೆ, ಸೊ ಪಾಶ್ಚಾತ್ಯ ದೇಶದಲ್ಲಿ ಜನರಿಗೆ ಏನೂ ಗೊತ್ತಿಲ್ಲ, ಇಂದ ಕೃಷ್ಣ ಪ್ರಜ್ಞೆ ಕೊಟ್ಟ ತಕ್ಷಣ ಅವರು ಸ್ವೀಕಾರ ಮಾಡಿದ್ರು. ಡೆಲ್ಲಿಯಲ್ಲಿ ಬೆಂಗಾಲಲ್ಲಿ ಅಲ್ಲಿ ಆವಾಗಲೇ ಜನರು ಅನೇಕ ಆಧ್ಯಾತ್ಮಿಕ ವಿಷಯಗಳು ಅವರು ತೊಡಗಿದ್ದಾರೆ, ಬೇರೆ ಬೇರೆ ದೇವತೆಗಳ ಪೂಜೆಗಳೇ ತೊಡಗಿದ್ದಾರೆ. ತೀರ್ಥಕ್ಷೇತ್ರ ಇದೆ, ನವದ್ವೀಪ ಇದೆ.
ಡೆಲ್ಲಿ ಪಕ್ಕ ವೃಂದಾವನ ಇದೆ, ಆದರೆ ಬಾಂಬೆಯಲ್ಲಿ ಏನೂ ಇಲ್ಲ. ಆದರೆ ಬಾಂಬೆಯಲ್ಲಿ ಏನಿದೆ, ಬಾಂಬೆಯಲ್ಲಿ ಹಣ ಇದೆ, ಬುದ್ಧಿವಂತಿಕೆ ಇದೆ. ದೊಡ್ಡ ದೊಡ್ಡ ಶ್ರೀಮಂತರು, ದೊಡ್ಡ ವಿದ್ಯಾಭ್ಯಾಸ ಮಾಡಲಿಕ್ಕೆ ಬಂದಂಥ ಬುದ್ಧಿ ಇರೋಂಥೆಲ್ಲರೂ ಕೂಡ ಬಾಂಬೆಯಲ್ಲಿ ಬಂದು ಸೆಟ್ಲ್ ಆಗ್ತಾ ಇದ್ದಾರೆ. ಆದ್ದರಿಂದ ಇದು ಕೂಡ ಒಳ್ಳೆಯ ಜಾಗ ಭಕ್ತಿಯ ಪ್ರಚಾರ ಮಾಡಲಿಕ್ಕೆ. ಯಾಕೆಂದರೆ ವಿದ್ಯಾವಂತರು ಭಕ್ತಿಯನ್ನು ಶೀಘ್ರವಾಗಿ ಸ್ವೀಕಾರ ಮಾಡ್ತಾರೆ. ಎಲ್ಲರೂ ಕೂಡ ಪ್ರಚಾರ ಮಾಡಬೇಕು ಅಂತ ಹೇಳಿ ಪ್ರಭುಪಾದರಲ್ಲಿ ಬಂದಿದ್ದಾರೆ. ಎಲ್ಲ ಭಕ್ತಾದಿಗಳು ಸಮಾವೇಶಕ್ಕೆ ಹೋಗಿದ್ದಾರೆ. ಪ್ರಭುಪಾದರು ಹೋಗಿಂತ ಮುಂಚೆನೇ ಭಕ್ತಾದಿಗಳು ಶಿಷ್ಯಂದರು ಹೋಗಿದ್ದಾರೆ ಕೀರ್ತನೆ ಮಾಡಲಿಕ್ಕೆ ಅಂತ. ಅಲ್ಲಿ ಹೋದ ತಕ್ಷಣ ಅವ್ರಿಗೆ ಶಾಕ್ ಆಗಿಬಿಡುತ್ತೆ. ಎಲ್ಲ ಸಾಧುಗಳು ಬೇರೆ ಬೇರೆ, ಕೆಲವು ಜನ ದೊಡ್ಡ ದೊಡ್ಡ ಜಟಗಳು ಬಿಟ್ಕೊಂಡಿದ್ದಾರೆ, ದಾಳಿ ಬಿಟ್ಕೊಂಡಿದ್ದಾರೆ, ಕೈಯಲ್ಲಿ ತ್ರಿಶೂಲ ಇಟ್ಕೊಂಡಿದ್ದಾರೆ, ಕೈಯಲ್ಲಿ ಮೈ ಮೇಲೆಲ್ಲ ಭಸ್ಮ ಹಚ್ಕೊಂಡು ಬಂದಿದ್ದಾರೆ. ಅವ್ರು ಯಾವತ್ತೂ ನೋಡೇ ಇಲ್ಲ ಅಮೆರಿಕನ್ ಜನ. ಸೊ ಇದು ಯಾಕೆ ಪ್ರಭುಪಾದರೆ ನೋಡಿದ್ರು. ಸೊ ಪ್ರಭುಪಾದೇ ಸಾಧು ಅಂತ ಅಂದ್ಕೊಂಡಿದ್ರು. ಪ್ರಭುಪಾದರು ನೀಟಾಗಿ ಶೇವ್ ಮಾಡಿರ್ತಾಯಿದ್ರು, ಒಳ್ಳೆಯ ವಸ್ತ್ರ ಹಾಕ್ಕೊಂಡಿರ್ತಾಯಿದ್ರು. ಆದರೆ ಇವರು ನೋಡಿದ ತಕ್ಷಣ ಅವರಿಗೆ ಒಂದು ರೀತಿ ಸ್ವಲ್ಪ ಭಯ ಆಗುತ್ತೆ. ಮತ್ತು ಏನಿದೆ ಇಂತಹ ಸಾಧುಗಳಿದ್ದಾರೆ ಅಂತ ಹೇಳಿ ಅವರು ಆಶ್ಚರ್ಯಚಕಿತರಾಗ್ತಾರೆ. ಅಷ್ಟರಲ್ಲಿ ಪ್ರಭುಪಾದರು ಕೂಡ ಬರ್ತಾರೆ, ಕೀರ್ತನೆ ಮಾಡ್ತಾರೆ. ಅನಂತರ ಟೈಮ್ಸ್ ಆಫ್ ಇಂಡಿಯಾ ಪೇಪರ್ ಇದೆಲ್ಲ ರೆಕಾರ್ಡ್ ಮಾಡಿಕೊಳ್ಳುತ್ತೆ. ಪಾಶ್ಚಾತ್ಯ ದೇಶದಿಂದ ಅಮೇರಿಕನ್ ಹಾಗೂ ಯುರೋಪಿಯನ್ ಜನರು ಬಂದಿದ್ದಾರೆ ಹಾಗೂ ಹರೇ ಕೃಷ್ಣ ಮಂತ್ರವನ್ನು ಜಪಿಸ್ತಾ ಇದ್ದಾರೆ. ಸ್ತ್ರೀಯರು, ಸಣ್ಣ ಸಣ್ಣ ಮಕ್ಕಳು ಅವರ ಭುಜದಲ್ಲಿ ಇರಿಸ್ಕೊಂಡು ಅವರು ಕೂಡ ಬಂದಿದ್ದಾರೆ ಹಾಗೂ ಹರಿಯ ಕೀರ್ತನೆಯಲ್ಲಿ ತೊಡಗಿದ್ದಾರೆ, ಹರೇ ಕೃಷ್ಣ ಮಂತ್ರ ಜಪಿಸ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಸ್ಥೆಯ ಕೊಡುಗೆ ಅಂತ ಹೇಳಿ ಪತ್ರಗಳಲ್ಲಿ, ನ್ಯೂಸಲ್ಲೆಲ್ಲ ಕೂಡ ವಿತರಣೆ ಆಗ್ತಾ ಇದೆ ವಿಷಯಗಳು. ಅನಂತರ ಅನೇಕ ಸಾಧು ಸಂತರು ಮಾತಾಡ್ತಾರೆ ಬೆಳಗ್ಗೆಯಿಂದ ಸಂಜೆ ತನಕ. ನಂತರ ಪ್ರಭುಪಾದರಿಗೆ ಅವಕಾಶ ಕೊಡಲಾಗುತ್ತೆ ಮಾತಾಡಲಿಕ್ಕೆ. ಸೊ ಪ್ರಭುಪಾದರು ತುರಂತವಾಗಿ ಭಾಷಣ ಕೊಡೋದಿಲ್ಲ, ತಮ್ಮ ಶಿಷ್ಯಂದರಿಗೆ ಕೀರ್ತನೆ ಮಾಡೋಕ್ಕೆ ಹೇಳ್ತಾರೆ. ಸೊ ಎಲ್ಲ ದೊಡ್ಡ ಕೀರ್ತನೆ ಶುರು ಆಗುತ್ತೆ. ಎಲ್ಲ ಜನ ಸೇರುವಂಥ ಸಾವಿರಾರು ಜನ ಸೇರಿರ್ತಾರೆ ಅಲ್ಲಿ ಚೌಪಾಟಿ ಬೀಚಲ್ಲಿ. ಸೊ ಎಲ್ಲರೂ ಕೂಡ ಕೀರ್ತನೆಯಲ್ಲಿ ಭಾಗವಹಿಸ್ತಾರೆ. ಆದರೆ ಇಲ್ಲಿ ಸಾಧು ಸಂತರಿಗೆ ಯಾರೆಲ್ಲ ಕೂತಿದ್ರು ಅವರಿಗೆ ಅದಷ್ಟು ಆಕರ್ಷಣೆ ಆಗೋದಿಲ್ಲ. ಒಬ್ಬೊಬ್ಬರಾಗಿ ಹೊರಟೋಗ್ಬಿಡ್ತಾರೆ, ಸ್ಟೇಜ್ ಖಾಲಿ ಆಗಿಬಿಡುತ್ತೆ. ಪ್ರಭುಪಾದರು ತಮ್ಮ ಶಿಷ್ಯನಿಗೆ ಹೇಳ್ತಾರೆ, ನೀವು ಹೋಗಿ ಜನರ ಮಧ್ಯೆ ಕೂತ್ಕೊಂಡು ನೀವು ಕೂಡ ನೃತ್ಯ ಮಾಡಿ ಅಂತ. ಸೊ ಹೀಗೆ ದೊಡ್ಡ ಕೀರ್ತನೆ 15-20 ನಿಮಿಷ ಎಲ್ಲ ಬಂದಂಥ ಎಲ್ಲ ಜನರಿಗೂ ತುಂಬ ಖುಷಿ ಆಗಿಬಿಡುತ್ತೆ. ಇಷ್ಟು ಚೆನ್ನಾಗಿ ಕೀರ್ತನೆ ಅನ್ನೋದು ಹರಿಯ ನಾಮಸ್ಮರಣೆ ಮಾಡ್ತಾ ಆಗಿರಲಿಲ್ಲ. ಸೊ ನಂತರ ಎಲ್ಲ 20-25 ನಿಮಿಷ ಆದಮೇಲೆ ಎಲ್ಲರಿಗೂ ಸಮಾಧಾನ ಆಗಿ ಕೂತ್ಕೋತಾರೆ. ಪ್ರಭುಪಾದರು ಕೂತ್ಕೊಂಡು ನಂತರ ಭಾಷಣ ಕೊಡ್ತಾರೆ. ಸೊ ಈ ಕಲಿಯುಗ ಎಲ್ಲ ದೋಷಗಳ ನಿಧಿ. ಮಂದ ಸುಮಂದ ಮತಯೋ ಮಂದ ಭಾಗ್ಯ ಉಪದ್ರತ ಅಲ್ಪ ಆಯಸ್ಸು. ಸೊ ಇದೆಲ್ಲ ಈ ಕಲಿಯುಗದ ಲಕ್ಷಣ. ಆದರೆ ಕಲಿಯುಗದ ಒಂದು ವಿಶೇಷವಾದಂಥ ಕೃಪೆ ಇದೆ. ಶ್ರೀ ಗೌರನಿತಾಯ್ ಕಿ, ಶ್ರೀ ರಾಧಾ ಶ್ಯಾಮಚಂದ್ರ ಭಗವಾನ್ ಕಿ. ಸೊ ಒಂದು ವಿಶೇಷವಾದಂತಹ ಒಂದು ಕೃಪೆ ಇದೆ, ಅದು ಶ್ರೀ ಚೈತನ್ಯ ಮಹಾಪ್ರಭುಗಳ ಕೃಪೆ. ಆ ಕೃಪೆ ನೀವು ಕೂಡ ಈಗಾಗಲೇ ಅನುಭವಿಸಿದ್ದೀರಾ. ಯಾವಾಗ ಈ ಎಲ್ಲ ಭಕ್ತಾದಿಗಳು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂದು ಭಜನೆ ಮಾಡಿದ್ರು, ಕೀರ್ತನೆ ಮಾಡಿದ್ರು. ನಿಮ್ಮೆಲ್ಲರ ಹೃದಯ ಸಂತೋಷದಿಂದ ಅದು ತುಂಬುತ್ತೋತು. ಹಾಗೂ ನೀವು ಕೂಡ ಜೊತೆಯಲ್ಲಿ ಹಾಡಿದ್ರಿ, ಕುಣಿದಾಡಿದ್ರಿ, ಎಲ್ಲರಿಗೂ ಸಂತೋಷ ಆಗ್ತಾ ಇದೆ. ಸೊ ಇದೇ ಈ ಹರೇ ಕೃಷ್ಣ ಮಹಾಮಂತ್ರದ ಶಕ್ತಿ. ಸೊ ಯಾರು ಇದನ್ನು ಜಪಿಸ್ತಾರೋ ಅವ್ರ ಹೃದಯದಲ್ಲಿ ಆನಂದ ಅನ್ನೋದು ಮೂಡುತ್ತೆ, ಅವರಿಗೆ ಆತ್ಮತೃಪ್ತಿ ಅನ್ನೋದು ಪ್ರಧಾನವಾಗುತ್ತೆ. ಚೈತನ್ಯ ಮಹಾಪ್ರಭುಗಳು 500 ವರ್ಷಗಳ ಹಿಂದೆ ಜಗಾಯಿ ಮದಾಯಿ ಅಂತ ಪಾಪಿಗಳನ್ನು ಕ್ಷಮಿಸಿದ್ರು. ಅವರು ಕೂಡ ಕೃಷ್ಣ ಕೃಪೆಯನ್ನು ಕೊಟ್ಟರು. ಸೊ ಅದೇ ರೀತಿ ಇವತ್ತಿನ ದಿವಸ ಕಲಿಯುಗದಲ್ಲಿ ಎಲ್ಲರೂ ಕೂಡ ಜಗಾಯಿ ಮದಾಯಿ ಆಗಿದ್ದಾರೆ. ಅವರು ಇಂತಹ ಜಗಾಯಿ ಮದಾಯಿ ಬೇರೆ ಯಾವ ರೀತಿ ಕೂಡ ಸರಿಯಾಗಲಿಕ್ಕೆ ಸಾಧ್ಯ ಇಲ್ಲ. ಇದು ಸರಿಯಾಗಬೇಕು ಅಂತ ಹೇಳಿದ್ರೆ ಕೇವಲ ಈ ಹರೇ ಕೃಷ್ಣ ಮಹಾಮಂತ್ರ ಒಂದೇ ಸಾಧ್ಯ. ಆದ್ದರಿಂದ ದಯವಿಟ್ಟು ನೋಡಿ, ಈ ಎಲ್ಲ ಅಮೇರಿಕನ್ ಜನ, ಈ 30 ಜನ ಬಂದಿದ್ದಾರೆ. ಇವರೆಲ್ಲರೂ ಕೂಡ ಆ ದೇಶಗಳಲ್ಲಿ ಮಾಂಸಭಕ್ಷಣೆ, ಮದ್ಯಪಾನ, ಜೂಜಾಟ ಎಲ್ಲ ಮಾಡುವಂತಹ ಒಂದು ಪ್ರದೇಶ. ಆದರೆ ಈ ನನ್ನ ಭಕ್ತಾದಿಗಳು, ಶಿಷ್ಯಂದರು ಅದೆಲ್ಲ ತ್ಯಾಗ ಮಾಡಿದ್ದಾರೆ. ಸೊ ಹೇಗೆ ತ್ಯಾಗ ಮಾಡೋದಕ್ಕೆ ಶಕ್ತಿ ಎಲ್ಲಿಂದ ಸಿಕ್ತೋ ಅವರಿಗೆ ಈ ಹರೇ ಕೃಷ್ಣ ಮಹಾಮಂತ್ರ ಜಪಿಸೋದ್ರಿಂದ. ಸೊ ಇದು ಈ ಹರೇ ಕೃಷ್ಣ ಮಹಾಮಂತ್ರದ ಜಪಿಸೋದ್ರಿಂದ ಪ್ರಭಾವ. ನಾನು ಯಾವುದೇ ರೀತಿಯ ಜಾದು ಮಾಡಿಲ್ಲ, ಎಲ್ಲವೂ ಆಗಿರುವಂಥದ್ದು ಈ ಹರೇ ಕೃಷ್ಣ ಮಹಾಮಂತ್ರದಿಂದ. ಆದ್ದರಿಂದ ಈ ಕೃಷ್ಣ ಭಕ್ತಿ ಅನ್ನೋದು ಹೊಸದೇನಲ್ಲ, ಇದೆಲ್ಲ ಹೃದಯದಲ್ಲೂ ಕೂಡ ಅಡಗಿದೆ. ಆದರೆ ಇದು ಸೂಕ್ತ ಅವಸ್ಥೆಯಲ್ಲಿದೆ. ಕೆಲವು ನಾವು ಅದನ್ನು ಜಾಗೃತಗೊಳಿಸಬೇಕು. ಜಾಗೃತ ಹೇಗಾಗುತ್ತೆ? ಅದರಲ್ಲಿರುವಂತಹ ಒಂದು ಕೃಷ್ಣ ಪ್ರಜ್ಞೆ ನಾವು ಭಕ್ತರ ಸಂಘದಲ್ಲಿ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ಅವರು ಭಾಷಣ ಕೊಡ್ತಾರೆ. ಸೊ ಹೀಗೆ ಪ್ರಭುಪಾದರು
ಸತತವಾಗಿ ಕೃಷ್ಣ ಭಕ್ತಿಯ ಒಂದು ಪ್ರಚಾರ ಪಾಶ್ಚಾತ್ಯ ದೇಶದಲ್ಲಿ ಭಾರತದಲ್ಲಿ ಮಾಡಲಿಕ್ಕೆ ಅವರು ಪೂರ್ಣವಾದಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗೂ ಕೆಲವೊಮ್ಮೆ ತಮ್ಮ ಭಕ್ತಾದಿಗಳಿಗೆ ಅವರು ಮಾಡುವಂತಹ ತಪ್ಪುಗಳನ್ನು ಸೂಕ್ಷ್ಮವಾಗಿ ಸರಿಪಡಿಸ್ತಾರೆ. ಪ್ರಭುಪಾದರು ಗಮನಿಸೋ ವೃಂದಾವನದಲ್ಲಿ ಕೆಲವು ಜನ ಭಕ್ತಾದಿಗಳು ತುಂಬ ಸೋಂಬೇರಿಗಳಾಗ್ತಾ ಇದ್ದಾರೆ. ಸೊ ಅದಕ್ಕೆ ನೋಡಿದ್ರು ಬಾಗಿಲು ತೆಗಿತಾರೆ, ತಿರ್ಗಾ ಬಾಗಿಲು ಮುಚ್ಚೋದೇ ಇಲ್ಲ, ಹಂಗೆ ಬಿಟ್ಟು ಓಡೋಗ್ತಾ ಇರ್ತಾರೆ. ಅವರೆಲ್ಲ ಕರೆದ್ಬಿಟ್ಟು ಕೇಳ್ತಾರೆ, ಒಂದು ಕತೆ ಹೇಳ್ತಾರೆ. ಒಬ್ಬ ವ್ಯಕ್ತಿ, ಒಬ್ಬ ಕಂಪ್ನಿ ಮಾಲೀಕ ಇಂಟರ್ವ್ಯೂ ಕರೀತಾನೆ, ಒಂದು ಕೆಲಸ ಪೋಸ್ಟ್ ಖಾಲಿ ಇದೆ ಬರಬೇಕು ಅಂತ. ಅನೇಕ ಜನ ಅಭ್ಯರ್ಥಿಗಳು ಇಂಟರ್ವ್ಯೂಗೆ ಬರ್ತಾರೆ. ಎಲ್ಲ ಇಂಟರ್ವ್ಯೂ ಆದಮೇಲೆ ಇಬ್ಬರನ್ನ ಸೆಲೆಕ್ಟ್ ಮಾಡ್ತಾರೆ ಕೊನೆಯಲ್ಲಿ ಫೈನಲ್ ಇಂಟರ್ವ್ಯೂಗೋಸ್ಕರ. ಮತ್ತು ಗಮನಿಸ್ತಾರೆ, ಒಬ್ಬ ವ್ಯಕ್ತಿ ಮೊದಲು ಬಂದಂಥವನು ಚೆನ್ನಾಗಿ ಇಂಟರ್ವ್ಯೂ ಕೊಡ್ತಾನೆ, ಎಲ್ಲ ಉತ್ತರಗಳು ಕೊಡ್ತಾನೆ. ಆದರೆ ಆಚೆ ಹೋಗಬೇಕಾದ್ರೆ ಬಾಗಿಲನ್ನು ಹಂಗೆ ತೆರೆದು ಹೋಗ್ತಾನೆ. ಮತ್ತು ಇನ್ನೊಬ್ಬ ಬರ್ತಾನೆ, ಎರಡನೇವನು ಬಂದಾಗ ಅವನು ಅಷ್ಟು ಸರಿಗೆ ಉತ್ತರ ಕೊಡೋದಿಲ್ಲ. ಅದೇ ಹೋಗಬೇಕಾದ್ರೆ ಬರಬೇಕಾದ್ರೆ ಬಾಗಿಲನ್ನು ಮುಚ್ಚಿ ಅವನು ಹೋಗ್ತಾ ಇದ್ದ. ಮತ್ತು ಕಂಪ್ನಿ ಮಾಲೀಕ ಘೋಷಣೆ ಮಾಡ್ತಾನೆ, ಸೊ ಮೊದಲ ವ್ಯಕ್ತಿ ಚೆನ್ನಾಗಿ ಉತ್ತರ ಕೊಟ್ಟ, ಆದರೆ ನಾನು ಈ ಎರಡನೇದಾಗಿ ಬಂದಿರೋಂಥ ವ್ಯಕ್ತಿಗೆ ನಾನು ಕೆಲಸ ಕೊಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಅವನು ದಡ್ಡನಾಗಿರ್ಬೋದು, ಆದರೆ ಅವನು ಶುದ್ಧನಾಗಿದ್ದಾನೆ, ಪ್ರಾಮಾಣಿಕವಾಗಿದ್ದಾನೆ, ಬಾಗಿಲು ತೆರೆದು ಹಾಕುವಂತಹ ಬುದ್ಧಿ ಅವನಿಗಿದೆ, ಆದ್ದರಿಂದ ಇವನು ಕಲಿಸ್ಬೋದು. ಅದೇ ಮೊದಲೇ ಇರೋಂಥ ವ್ಯಕ್ತಿ ಸೋಂಬೇರಿ, ಅವನೇನು ಮಾಡಲಿಕ್ಕಾಗೋದಿಲ್ಲ ಅಂತ ಹೇಳಿ ಅವನು ಎರಡನೇ ಅವನಿಗೆ ಕೆಲಸ ಕೊಡ್ತಾರೆ. ಸೊ ಆದ್ದರಿಂದ ನಾವು ಸೋಂಬೇರಿಗಳಾಗಿರ್ಬೋದು, ನಾವು ಸರಿಯಾಗಿ ಕೆಲಸಗಳನ್ನು ಮಾಡಬೇಕು, ಮಂದಿರ ಶುಚಿಯಾಗಿ ಇಟ್ಕೋಬೇಕು, ಎಲ್ಲ ವಸ್ತುಗಳು ಎಲ್ಲೆಲ್ಲಿದೆ ಯಥಾರೂಪವಾಗಿ ಅಲ್ಲಿ ಇಡಬೇಕು, ಯಾವ ವಸ್ತು ತೊಗೊಂಡಿದ್ದೀವಿ ವಾಪಸ್ ಅದೇ ಜಾಗದಲ್ಲಿ ಇಡಬೇಕು, ಹೀಗೆಲ್ಲ ಉಪದೇಶ ಮಾಡ್ತಾರೆ. ಹಾಗೂ ಇನ್ನೊಂದು ಕತೆ ಹೇಳ್ತಾರೆ, ಸೋಂಬೇರಿತನ. ಒಂದು ರಾಜ್ಯದಲ್ಲಿ ಅನೇಕರು ಸೋಂಬೇರಿಗಳಾಗಿ ಅವರು ಕೆಲಸ ಏನು ಮಾಡದೆ ಕೆಲ ರಾಜ ಕೊಟ್ಟಂತಹ ದಾನದಿಂದ ತಿನ್ನೋದು ಮಲ್ಕೊಳ್ಳೋದು ಮಾಡ್ತಾ ಇರ್ತಾರೆ. ಸೊ ಏನು ಮಾಡೋದು ಅಂತ ಕೇಳಿದಾಗ ಮಂತ್ರಿ ಹೇಳ್ತಾರೆ, ಸರಿ ನಾವೊಂದು ಸ್ಪರ್ಧೆ ಇಡೋಣ, ಸೋಂಬೇರಿಗಳ ಸ್ಪರ್ಧೆ. ಯಾರೆಲ್ಲ ಸೋಂಬೇರಿಗಳಿದೆ ಎಲ್ಲರೂ ಬಂದು ನೀವಿಲ್ಲಿ ಇದ್ದರೆ ರಾಜ ನಿಮಗೆ ಏನೆಲ್ಲ ಬೇಕೋ ಎಲ್ಲ ಕೊಡ್ತಾನೆ, ಊಟ ವಸತಿ ಎಲ್ಲ ಉಚಿತವಾಗಿ ಕೊಡ್ತಾರೆ, ನೀವು ದೊಡ್ಡ ಸೋಂಬೇರಿ ಅಂತ ನೀವು ಪ್ರೂವ್ ಮಾಡಬೇಕು ಅಂತ. ಆಯಿತು ಅಂತ ಹೇಳಿ ಎಲ್ಲ ಸೋಂಬೇರಿಗಳು ಎಲ್ಲರೂ ಬಂದೇ ಬಿಡ್ತಾರೆ. ಯಾಕೆಂದರೆ ಉಚಿತವಾಗಿ ಊಟ ವಸತಿ ಎಲ್ಲ ಫ್ರೀ ಸಿಗುತ್ತೆ ಅಂತ ಎಲ್ಲರೂ ಬಂದು ಸೇರ್ಕೊಂಡ್ಬಿಟ್ಟಿರ್ತಾರೆ. ಮತ್ತು ರಾಜ ಅಂತಾನೆ, ಮತ್ತು ಹೆಂಗೆ ಈಗ ನಿರ್ಣಯ ಮಾಡೋದು, ಯಾರು ನಿಜವಾಗಿ ಇಷ್ಟೊಂದು ಜನಕ್ಕೆ ಊಟ ವಸತಿ ಹೆಂಗೆ ಕೊಡೋಕ್ಕೆ ಸಾಧ್ಯ ಅಂತ. ಮಂತ್ರಿ ಹೇಳ್ತಾರೆ, ಏನು ಚಿಂತನೆ ಇಲ್ಲ, ನಾವು ಬೆಂಕಿ ಹಚ್ಚೋಣ ಆ ರೂಮ್ಗೆ ಅಂತ. ಆ ಜಾಗದಲ್ಲಿ ಉಳಿದ್ದಾರೆ, ಅಲ್ಲಿಗೆ ಬೆಂಕಿ ಹಚ್ಚಿಬಿಡ್ತಾರೆ. ಸೊ ಬೆಂಕಿ ಹಚ್ಚಿದ ತಕ್ಷಣ ಅನೇಕ ಜನ ಎಲ್ಲ ಓಡೋಗ್ಬಿಡ್ತಾರೆ. ಇಬ್ಬರು ಇನ್ನೂ ಒಳಗಡೆ ಇರ್ತಾರೆ. ಆ ಬೆಂಕಿ ಹತ್ತಿರ ಬರ್ತಾ ಇದೆ. ಆಗ ಒಬ್ಬ ವ್ಯಕ್ತಿ ಹೇಳ್ತಾನೆ, ಒಬ್ಬ ಸೋಂಬೇರಿ ಮಲ್ಕೊಂಡು ಅವನು ನಿದ್ರೆ ಮಾಡ್ತಾ ಇರ್ತಾರೆ, ಯಾಕೋ ಏನೋ ಉರಿತಾ ಇದೆಯಲ್ಲ ಅಂತ. ಸೊ ಇನ್ನೊಬ್ಬ ಹೇಳ್ತಾನೆ, ಉರಿತಾ ಇದ್ದರೆ ಆ ಕಡೆ ಇನ್ನೊಂದು ಕಡೆ ತಿರ್ಕೋ, ಆಗ ಉರಿ ಕಡಿಮೆ ಆಗುತ್ತೆ ಅಂತ. ಸೊ ಅಂದರೆ ಬೆಂಕಿ ಹತ್ಕೊಂಡಿದ್ರು ಕೂಡ ಅವರು ಎದ್ದು ಓಡ್ತಾ ಇಲ್ಲ. ಸೊ ಆಗ ಮಂತ್ರಿ ಹೇಳ್ತಾನೆ, ಆಯಿತು ಬೆಂಕಿನ ಆರಿಸಿ ಅಂತ ಹೇಳಿಬಿಟ್ಟು. ಸೊ ನಮ್ಮ ರಾಜ್ಯದಲ್ಲಿ ನಿಜವಾದ ಸೋಂಬೇರಿಗಳು ಅಂತ ಹೇಳಿದ್ರೆ ಇವರಿಬ್ಬರೇ, ಮಿಗದವರೆಲ್ಲ ಓಡೋಗ್ಬಿಟ್ರು. ಅದರಿಂದ ಈ ಎಲ್ಲ ಓಡೋದವರು ಚೆನ್ನಾಗಿ ಕೆಲಸ ಮಾಡಬೇಕು, ಇಲ್ಲಾಂದರೆ ಅವ್ರಿಗೆ ಶಿಕ್ಷೆ ಆಗುತ್ತೆ. ಆದರೆ ಇವರಿಬ್ಬರು ನಿಜವಾದ ಸೋಂಬೇರಿಗಳಿಗೆ ಮಾತ್ರ ನಾವು ಊಟ ಮತ್ತು ಇದು ವಸತಿ ಫ್ರೀಯಾಗಿ ಕೊಡ್ತೀವಿ ಅಂತ. ಸೊ ಹೀಗೆ ಉದಾಹರಣೆಗಳು ಕೊಡ್ತಾ ಪ್ರಭುಪಾದ ಹೇಳ್ತಾಯಿದ್ರು, ನಾವು ಹಂಗಿರಬಾರ್ದು, ನಾವು ಕಷ್ಟಪಟ್ಟು ಕೆಲಸ ಮಾಡಬೇಕು. ಭಕ್ತಿ ಅನ್ನೋದು ಸೋಂಬೇರಿಗಳಿಗಲ್ಲ. ಜನ ಅಂದ್ಕೋತಾರೆ ಭಕ್ತಿ ಅಂತ ಹೇಳಿದ್ರೆ ಯಾವುದೂ ಜವಾಬ್ದಾರಿ ಇಲ್ಲ, ಮನೆಯೆಲ್ಲ ಬಿಟ್ಬಿಟ್ಟು ಮಠದಲ್ಲಿ ಸೇರಿಕೊಂಡು ಉಚಿತವಾಗಿ ತಿನ್ನೋದು ಮಲ್ಕೊಳ್ಳೋದು ಮಾಡ್ತಾ ಇರ್ತಾರೆ ಅಂತ. ಆದರೆ ಭಕ್ತಾದಿಗಳ ಕೆಲಸ ಗೃಹಸ್ಥರಿಗಿಂತ ಜಾಸ್ತಿ. ಸೊ ಬೆಳಗ್ಗೆ 4 ಗಂಟೆಗೆ ಎದ್ದು 3 ಗಂಟೆಗೆ ಎದ್ದು ರೆಡಿಯಾಗಿ ಮಂಗಳಾರತಿ, 4:15 ಮಂಗಳಾರತಿ, ಅನಂತರ ಜಪ, ಅನಂತರ ಭಾಗವತಂ ಚರ್ಚೆ, ಅನಂತರ ಪ್ರಸಾದ, ಅನಂತರ ಹೊರಗಡೆ ಹೋಗಿ ಪ್ರಚಾರ ಮಾಡುವಂಥದ್ದು, ಮೆಂಬರ್ಶಿಪ್ ಕಲೆಕ್ಷನ್ ಮಾಡುವಂಥದ್ದು, ಸಂಜೆ ತಿರ್ಗಾ ಆರತಿ, ಮತ್ತು ತಿರ್ಗಾ ಪಠಣ ಮಾಡುವಂಥದ್ದು, ಅಧ್ಯಯನ ಮಾಡುವಂಥದ್ದು, ಮೆಂಬರ್ಶಿಪ್ ಡೊನೇಷನ್ ಕಲೆಕ್ಷನ್ ಮಾಡುವಂಥದ್ದು, ಮಂದಿರ ನಿರ್ಮಾಣ ಮಾಡುವಂಥದ್ದು, ಗೋಶಾಲೆ ರಕ್ಷಣೆ ಮಾಡುವಂಥದ್ದು, ಇದೆಲ್ಲ ಜವಾಬ್ದಾರಿ ಮಂದಿರದ ಅಧಿಕಾರಿಗಳದ್ದು, ಭಕ್ತಾದಿಗಳದ್ದು ಆಗಿರುತ್ತೆ. ಆದ್ದರಿಂದ ಸಾಮಾನ್ಯವಾದ ಪರಿವಾರ ಗೃಹಸ್ಥರು ಅವ್ರದ್ದು ಸಣ್ಣ ಪರಿವಾರ, ಗಂಡ ಹೆಂಡತಿ ಮಕ್ಕಳು ಇಷ್ಟೇ. ಆದರೆ ಭಕ್ತಾದಿಗಳ ಪರಿವಾರ ಸಂಪೂರ್ಣ ಸಮಾಜವೇ ಆಗಿರುತ್ತೆ. ಸಮಾಜವನ್ನು ಕೃಷ್ಣ ಭಕ್ತಿ ತೊಡಗಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತಾರೆ. ಅದರಿಂದ ನಾವು ಸೋಂಬೇರಿಗಳಾಗಿದ್ದರೆ ಆಗೋದಿಲ್ಲ. ಉತ್ಸಾಹದಿಂದ ನಾವು ಭಕ್ತಿಯ ನಾನಾ ರೀತಿಯ ಚಟುವಟಿಕೆಗಳನ್ನು ಮಾಡಬೇಕು. ಇದು ಭಗವಂತನನ್ನು ಆಕರ್ಷಣೆ ಮಾಡುತ್ತೆ.
ಮಂದಿರಕ್ಕೆ ಬರುವಂಥದ್ದು ಭಗವಂತ ನಮ್ಮನ್ನು ನೋಡಬೇಕು ಅಂತ, ನಾವು ಭಗವಂತ ನೋಡಲಿಕ್ಕೆ ಅಂತಲ್ಲ. ಭಗವಂತ ನಮ್ಮನ್ನು ಯಾವಾಗ ನೋಡ್ತಾನೆ? ಯಾವಾಗ ನಾವು ಅವನ ಸೇವೆ ಮಾಡ್ತೀವಿ. ಸ್ನಾನನಿತ್ಯ ಚಟುವಟಿಕೆಗಳು, ಮಂದಿರದಲ್ಲಿ ಪ್ರಚಾರ ಮಾಡುವಂಥದ್ದು, ಪುಸ್ತಕಗಳು ವಿತರಣೆ ಮಾಡುವಂಥದ್ದು, ಮಂದಿರ ಶುಚೀಕರಣ ಮಾಡುವಂಥದ್ದು, ಭಗವಂತನಿಗೆ ನೈವೇದ್ಯ ಹಚ್ಚುವಂಥದ್ದು, ಅಡುಗೆ ಮಾಡುವಂಥದ್ದು, ಪ್ರಚಾರ ಮಾಡುವಂಥದ್ದು, ನಗರ ಕೀರ್ತನೆ ಮಾಡುವಂಥದ್ದು, ಪುಸ್ತಕಗಳು ಅಧ್ಯಯನ ಮಾಡುವಂಥದ್ದು, ಅಧ್ಯಯನ ಮಾಡಿ ಇದನ್ನು ಬೇರೆಯವರಿಗೆ ಪ್ರಚಾರ ಮಾಡುವಂಥದ್ದು, ಇಷ್ಟೆಲ್ಲ ಸೇವೆಗಳು ಇದೆ. ಅದರಿಂದ ಭಕ್ತಾದಿಗಳು ಇದನ್ನೆಲ್ಲ ಉತ್ಸಾಹದಿಂದ ಸ್ವೀಕಾರ ಮಾಡಬೇಕು. ಸೇವೆ ಮುಖಾಂತರ ಇದು ನಮ್ಮ ಅಸ್ತಿತ್ವ. ಗೋಪಿ ಭರ್ತೃ ಪದಕಮಲೆಯೋರ್ ದಾಸ್ ದಾಸ್ ದಾಸಾನುದಾಸ್, ಭಕ್ತರ ಸೇವಕರ 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 ಸೇವಕರು. ಸೊ ಈ ಸೇವಾ ಭಾವನೆ ಇದ್ದರೆ ನಾವು ಕೃಷ್ಣನನ್ನು ನಮ್ಮ ಕಡೆ ಆಕರ್ಷಣೆ ಮಾಡ್ತೀವಿ. ಹರೇ ಕೃಷ್ಣ. ಏನಾದ ಪ್ರಶ್ನೆಗಳಿದೆಯಾ ಯಾರಿಗಾದರೂ? ಶ್ರೀ ಪ್ರಭುಪಾದ್ ಲೀಲಾಮೃತ ಹಾಕಿ.